ಸೊ ಹೆಲೋ ಎವ್ರಿವನ್, ನಾನು ಕಾರ್ತಿಕ್ ಸೈಲಂ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ಸೊ ಇವತ್ತು ನಾನು ನಿಮ್ಮ ಮುಂದೆ ಒಂದು ಹೊಸ ಟಾಪಿಕ್ ಆಗಿ ಬಂದೇನೆ. ಬಾಡಿ ಫ್ಲೂಯಿಡ್ಸ್ ಅಂಡ್ ಸರ್ಕ್ಯುಲೇಷನ್ ಚಾಪ್ಟರ್ನ ಬ್ಲಡ್ ಗ್ರೂಪಿಂಗ್ ಅನ್ನೋ ಟಾಪಿಕನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಕವರ್ ಮಾಡೋಣ. ಸೊ ನಮ್ಮ ಟಾಪಿಕ್ಗೆ ಹೋಗೋದಕ್ಕಿಂತ ಮುಂಚೆ ನಾನು ಪ್ರತಿ ವಿಡಿಯೋದಲ್ಲೂ ನಿಮಗೆ ರಿಮೈಂಡ್ ಮಾಡ್ತಾ ಇರ್ತೇನೆ, ನೀಟ್ ರಿಲೇಟೆಡ್ ಆದಂಥ ಟಾಪಿಕ್ ವಿಡಿಯೋಸ್ಗಳು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಡೈಲಿ ಅಪ್ಲೋಡ್ ಆಗ್ತಾ ಇರುತ್ತೆ. ಆ ವಿಡಿಯೋಸ್ಗಳು ನಿಮಗೆ ರೆಗ್ಯುಲರ್ಲಿ ಸಿಗ್ತಾ ಇರಲಿ ಅಂತ ಹೇಳ್ಕೊಂಡು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಅಟ್ ದ ಸೇಮ್ ಟೈಮ್ ನಾವು ಪಾಠ ಮಾಡುವಂಥ ಸ್ಲೈಡ್ಸ್ಗಳು ನಿಮಗೆ ಬೇಕಿದ್ದಲ್ಲಿ ವಿಡಿಯೋ ಡಿಸ್ಕ್ರಿಪ್ಷನ್ ಅಥವಾ ಕಾಮೆಂಟ್ ಸೆಕ್ಷನ್ ಅಲ್ಲಿ ಲಿಂಕ್ ಇರುತ್ತೆ. ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿಕೊಂಡು ನಮ್ಮ ಕಮ್ಯುನಿಟಿ ಚಾನಲ್ಗೆ ಹೋಗಬಹುದು. ಆ ಕಮ್ಯುನಿಟಿ ಚಾನಲ್ ಸ್ಲೈಡ್ಸ್ ಗಳನ್ನ ನೀವು ಆಕ್ಸೆಸ್ ಮಾಡ್ಕೊಬಹುದು. ಓಕೆನಾ? ಸೊ ಹಾಗಿದ್ರೆ ನಮ್ಮ ಇವತ್ತಿನ ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡೋಣ. ಸೊ ನಮ್ಮ ಟಾಪಿಕ್ ಅನ್ನುವಂಥದ್ದು ಬ್ಲಡ್ ಗ್ರೂಪಿಂಗ್ ನ ಬಗ್ಗೆ. ಓಕೆನಾ? ಸೊ ಬ್ಲಡ್ ಗ್ರೂಪಿಂಗ್ ಅಲ್ಲಿ ಬೇಸಿಕಲಿ ನಾವು ABO ಬ್ಲಡ್ ಗ್ರೂಪಿಂಗ್ ಅಂಡ್ RH ಗ್ರೂಪಿಂಗ್ ಆರ್ ವೈಡ್ಲಿ ಯೂಸ್ಡ್ ಆಲ್ ಓವರ್ ದ ವರ್ಲ್ಡ್ ಅಂತ ಹೇಳ್ಕೊಂಡು. ಓಕೆನಾ? ಸೊ ಬ್ಲಡ್ ಗ್ರೂಪಿಂಗ್ ಅಲ್ಲಿ ನಾವು ABO ಬ್ಲಡ್ ಗ್ರೂಪ್, A ಪಾಸಿಟಿವ್, A ನೆಗೆಟಿವ್, B ಪಾಸಿಟಿವ್, B ನೆಗೆಟಿವ್ ಅಂತ ಹೇಳ್ತೀವಲ್ವಾ. ಸೊ ಅದರಲ್ಲಿ AB ಅಂತ ನಾವೇನು ಕರಿತೀವಲ್ಲ, AB ಅಂಡ್ O ಬೇಸಿಕಲಿ. ಸೊ ಅದನ್ನೇ ನಾವು ABO ಬ್ಲಡ್ ಗ್ರೂಪಿಂಗ್ ಅಂತ ಕರೆಯುವಂಥದ್ದು. ಓಕೆ, ಸೊ ಈ ABO ಬ್ಲಡ್ ಗ್ರೂಪಿಂಗ್ ವಾಸ್ ಡಿಸ್ಕವರ್ಡ್ ಬೈ ಕಾರ್ಲ್ ಲ್ಯಾಂಡ್ಸ್ಟೈನರ್ ಇನ್ 1900 ಮತ್ತೆ AB ಬ್ಲಡ್ ಗ್ರೂಪ್ ವಾಸ್ ಡಿಸ್ಕವರ್ಡ್ ಬೈ ಡೆ ಕ್ಯಾಸ್ಟೆಲ್ಲೋ ಅಂಡ್ ಏಡ್ರಿಯಾನೋ ಸ್ಟರ್ಲಿ ಇನ್ 1902. ಓಕೆನಾ? ಸೊ ಈ ABO ಬ್ಲಡ್ ಗ್ರೂಪಿಂಗ್ ಅನ್ನ ಅರ್ಥ ಮಾಡ್ಕೊಬೇಕು ಅಂತ ಹೇಳಿದ್ರೆ, ಸೊ ಆಂಟಿಜನ್ ಮತ್ತೆ ಆಂಟಿಬಾಡಿ ಬಗ್ಗೆ ನಿಮ್ಗೊಂದು ಸ್ವಲ್ಪ ಐಡಿಯಾ ಬೇಕಾಗುತ್ತೆ. ಓಕೆ, ಸೊ ಆಂಟಿಜನ್ ಅಂದ್ರೆ ಏನು? ಬೇಸಿಕಲಿ ಆಂಟಿಜನ್ಸ್ ಅಂತ ಹೇಳಿದ್ರೆ ದ ಕೆಮಿಕಲ್ಸ್ ವಿಚ್ ಇಂಡ್ಯೂಸ್ ಅನ್ ಇಮ್ಯೂನ್ ರೆಸ್ಪಾನ್ಸ್, ಅದನ್ನೇ ನಾವು ಆಂಟಿಜನ್ಸ್ ಅಂತ ಕರೆಯುವಂಥದ್ದು. ಫಾರ್ ಎಕ್ಸಾಂಪಲ್, ನನ್ನ ಬಾಡಿಯಲ್ಲಿ ಯಾವುದಾದ್ರೂ ಒಂದು ಫಾರಿನ್ ಹೊರಗಡೆಯಿಂದ ಆಂಟಿಜನ್ ಬಂತು ಅಂತ ಅನ್ಕೊಳ್ಳಿ, ಅದು ಸಬ್ಸ್ಟೆನ್ಸ್ ಬಂತು ಅಂತ ಅನ್ಕೊಳ್ಳಿ. ಆ ಸಬ್ಸ್ಟೆನ್ಸ್ ಇಮ್ಯೂನ್ ರೆಸ್ಪಾನ್ಸ್ ಅನ್ನ ಇಂಡ್ಯೂಸ್ ಮಾಡಿದ್ರೆ, ಸೊ ಅಂತ ಸಬ್ಸ್ಟೆನ್ಸಸ್ ಗಳನ್ನ ನಾವು ಆಂಟಿಜನ್ ಅಂತ ಕರೆಯುವಂಥದ್ದು. ಮತ್ತೆ ಈ ಆಂಟಿಜನ್ ನ ಅಗೇನ್ಸ್ಟ್ ಆಗಿ ಒಂದು ಇಮ್ಯೂನ್ ರೆಸ್ಪಾನ್ಸ್ ಬಂತಲ್ವಾ, ಸೊ ಆ ಇಮ್ಯೂನ್ ರೆಸ್ಪಾನ್ಸ್ ನ ಸಲುವಾಗಿ ಪ್ರೊಡ್ಯೂಸ್ ಆಗೋ ಪ್ರೋಟೀನ್ ಗಳನ್ನ ನಾವು ಆಂಟಿಬಾಡಿಗಳು ಅಂತ ಕರೆಯುವಂಥದ್ದು. ಓಕೆನಾ? ಸೊ antigens or chemicals that induce immune response and antibodies or proteins produced in response to the antigens basically. ಓಕೆನಾ? ಸೊ ಈ ಆಂಟಿಜನ್ಸ್ ಮತ್ತೆ ಆಂಟಿಬಾಡೀಸ್ ಗಳ ಬಗ್ಗೆ ನಿಮಗೊಂದು ಐಡಿಯಾ ಸಿಕ್ತು ಅಂತ ಅನ್ಕೊಂಡಿದ್ದೇನೆ. ಸೊ ಇವಾಗ ನಾವು ಈ ಆಂಟಿಜನ್ಸ್ ಗಳನ್ನ ಯೂಸ್ ಮಾಡಿಕೊಂಡು ABO ಬ್ಲಡ್ ಗ್ರೂಪಿಂಗ್ ಅನ್ನ ಯಾವ ರೀತಿ ನಡೆಸುವಂಥದ್ದು ಅಥವಾ ಯಾಕೆ ನಡೆಸುವಂಥದ್ದು. ಬೇಸಿಕಲಿ ABO ಬ್ಲಡ್ ಗ್ರೂಪಿಂಗ್ ಅಲ್ಲಿ ನಾವು ಎರಡು ಆಂಟಿಜನ್ ನ ಕನ್ಸಿಡರ್ ಮಾಡ್ತೇವೆ, ಆಂಟಿಜನ್ A ಅಂಡ್ ಆಂಟಿಜನ್ B. ಓಕೆನಾ? ಆಂಟಿಜನ್ A ಅಂಡ್ ಆಂಟಿಜನ್ B ಅನ್ನು ನಾವು ಕನ್ಸಿಡರ್ ಮಾಡ್ತೇವೆ. ಈ ಆಂಟಿಜನ್ A ಮತ್ತೆ ಆಂಟಿಜನ್ B ನ ಪ್ರೆಸೆನ್ಸ್ ಆರ್ ಆಬ್ಸೆನ್ಸ್ ನ ಬೇಸಿಸ್ ಅಲ್ಲಿ ನಾವು ABO ಬ್ಲಡ್ ಗ್ರೂಪಿಂಗ್ ನಡೆಸುವಂಥದ್ದು. ಏನು ಈ ಆಂಟಿಜನ್ A ಅಂಡ್ ಆಂಟಿಜನ್ B ಅಂತ ಹೇಳಿದ್ರೆ, ಇದು ರೆಡ್ ಬ್ಲಡ್ ಸೆಲ್ ನ ಮೆಂಬ್ರೇನ್ ಇರುವಂತ ಎರಡು ಸರ್ಫೇಸ್ ಆಂಟಿಜನ್ಸ್ ಗಳು. ಓಕೆನಾ? ಸೊ ಬೇಸಿಕಲಿ ಟೂ ಸರ್ಫೇಸ್ ಆಂಟಿಜನ್ಸ್ ಆನ್ ದ RBC ಮೆಂಬ್ರೇನ್. ಓಕೆನಾ? ಸೊ ಅವೇ ಈ ಆಂಟಿಜನ್ A ಮತ್ತೆ ಆಂಟಿಜನ್ B ಅನ್ನುವಂಥದ್ದು. ಓಕೆ, ಸೊ ನಾವಿಲ್ಲಿ RBC ನ ತಗೊಳ್ಳೋದಾದ್ರೆ ಅದರ ಸರ್ಫೇಸ್ ಅಲ್ಲಿ ಇರುವಂತ ಆಂಟಿಜನ್, ಅದು ಆಂಟಿಜನ್ A ಮತ್ತೆ ಆಂಟಿಜನ್ B ಅನ್ನ ನಾವು ಕನ್ಸಿಡರ್ ಮಾಡ್ತೇವೆ. ಸೊ ಆಂಟಿಜನ್ ಜೊತೆಗೆ ಬೈಂಡ್ ಹಾಕೊಂಡು ನಮ್ಗೊಂದು ಆಂಟಿಬಾಡಿ ಇಲ್ಲಿ ಕುತ್ಕೊಂಡಿದೆ ಅಲ್ವಾ. ಸೊ ಈ ಆಂಟಿಜನ್ ಈ ಇಮ್ಯೂನ್ ರೆಸ್ಪಾನ್ಸ್ ಅನ್ನ ಇಂಡ್ಯೂಸ್ ಮಾಡುವಂತ ಕೆಮಿಕಲ್ ಆದ್ರೆ, ಆ ಆಂಟಿಜನ್ ಅಗೇನ್ಸ್ಟ್ ಆಗಿ ನಮಗೆ ಇಮ್ಯೂನ್ ರೆಸ್ಪಾನ್ಸ್ ಏನ್ ಮಾಡುತ್ತೆ, ಆಂಟಿಬಾಡೀಸ್ ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ. ಓಕೆನಾ? ಸರಿ, ಇನ್ನು ಯಾವ ಆಂಟಿಜನ್ ಇದೆ ಒಬ್ಬರ ಪರ್ಸನ್ ನ ಬಾಡಿಯಲ್ಲಿ ಅಂತ ಹೇಳ್ಕೊಂಡು ನಮಗೆ AB ಅಂಡ್ O ಅನ್ನೋ ಬ್ಲಡ್ ಗ್ರೂಪ್ಸ್ ಗಳು ಬರುತ್ತೆ. ಓಕೆ, AB O ಅಂತ ಹೇಳ್ಕೊಂಡು ಬ್ಲಡ್ ಗ್ರೂಪ್ಸ್ ಗಳು ಬರುತ್ತೆ ಅಲ್ವಾ. ಸೊ A ಬ್ಲಡ್ ಗ್ರೂಪ್ ಇರುವಂತ ಪರ್ಸನ್ ಅಲ್ಲಿ ಆಬ್ವಿಯಸ್ಲಿ ನಮಗೆ ಆಂಟಿಜನ್ A ಇರಬೇಕು ಅಲ್ವಾ, ಆಂಟಿಜನ್ A ಇರಬೇಕು. ಈ ಆಂಟಿಜನ್ಗೆ ಅಗೇನ್ಸ್ಟ್ ಆಗಿ ವರ್ಕ್ ಆಗುವಂತ ಆಂಟಿಬಾಡಿಯನ್ನೇ ನಾವು ಆಂಟಿಬಾಡಿ A ಅಂತ ಕರೆಯುವಂಥದ್ದು. ಓಕೆನಾ? ಸೊ ಈ ಆಂಟಿಬಾಡಿ ಏನ್ ಮಾಡುತ್ತೆ, ಆಂಟಿಜನ್ A ಅಗೇನ್ಸ್ಟ್ ಆಗಿ ವರ್ಕ್ ಮಾಡುತ್ತೆ. ಓಕೆ, ಸೊ ನೆಕ್ಸ್ಟ್ ಆಂಟಿಜನ್ B ಇರುವಂತ ಪರ್ಸನ್ ನ ಬ್ಲಡ್ ಗ್ರೂಪ್ B ಗ್ರೂಪ್ಗೆ ಬರ್ತಾರೆ. ಸೊ B ಗ್ರೂಪಿನ ಬ್ಲಡ್ ಅಲ್ಲಿ ಆಂಟಿಜನ್ B ಇರುತ್ತೆ. B ಗ್ರೂಪಿನ ಪೀಪಲ್ ನ RBCs ಅಲ್ಲಿ ರೆಡ್ ಬ್ಲಡ್ ಸೆಲ್ಸ್ ನ ಸರ್ಫೇಸ್ ಅಲ್ಲಿ B ಆಂಟಿಜನ್ ಇರುತ್ತೆ. ಇನ್ನು AB ಯ ಕೇಸ್ಗೆ ನಾವು ಬರೋದಾದ್ರೆ ಅವರ ರೆಡ್ ಬ್ಲಡ್ ಸೆಲ್ಸ್ ನ ಸರ್ಫೇಸ್ ಅಲ್ಲಿ ನಮಗೆ ಆಂಟಿಜನ್ಸ್ ಬೇಸಿಕಲಿ AB ನೋಡ್ಲಿಕ್ಕೆ ಸಿಗುತ್ತೆ. ಓಕೆನಾ? ಇನ್ನು O ಗ್ರೂಪಿನ ಪೀಪಲ್ ನಲ್ಲಿ A ಮತ್ತೆ B ಅನ್ನೋ ಆಂಟಿಜನ್ಸ್ ಗಳು ಇರೋದಿಲ್ಲ. ಓಕೆ, ಸೊ ನಿಲ್ ಅಂತ ನಾವು ಕರೆಯುವಂಥದ್ದು. ಓಕೆ, ಸೊ ಸಿಂಪಲ್ ಆಗಿ ಇದರ ಬೇಸಿಸ್ ಅಲ್ಲಿ ನಾವು AB ಅಂಡ್ O ಅನ್ನೋ ಬ್ಲಡ್ ಗ್ರೂಪಿಂಗ್ ಅನ್ನ ನಡೆಸಿರುವಂತದ್ದು. ಓಕೆ, ಸೊ ಈ AB ಮತ್ತೆ ABO ಬ್ಲಡ್ ಗ್ರೂಪಿಂಗ್ ಅನ್ನ ನಾವು ನಡೆಸಿರುವಂತದ್ದು ಯಾಕೆ ಅಂತ ಹೇಳಿದ್ರೆ, ಈ ಆಂಟಿಜನ್ಸ್ ಗಳನ್ನ ನಾವು ಮ್ಯಾಚ್ ಮಾಡುವಂತದ್ದು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಗಿಂತ ಮುಂಚೆ, ಬ್ಲಡ್ ಡೊನೇಟ್ ಮಾಡಿ ಆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಆಗೋದಕ್ಕಿಂತ ಮುಂಚೆ ನಾವು ಈ ಗ್ರೂಪಿಂಗ್ ಅನ್ನ ಮಾಡೋದಕ್ಕೆ ಒನ್ ಆಫ್ ದ
ಇಂಪಾರ್ಟೆಂಟ್ ರೀಸನ್ಸ್ ಇದೆ. ಬೇಸಿಕಲಿ ಭಾಳ ಒಂದು ಇಂಪಾರ್ಟೆಂಟ್ ರೀಸನ್ ಇದೆ. ಏನು ಅಂತ ಹೇಳಿದ್ರೆ, ಈ ಬ್ಲಡ್ ಮ್ಯಾಚಿಂಗ್ ಅನ್ನುವಂಥದ್ದು ಆಗಲಿಲ್ಲ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಎ ಗ್ರೂಪಿನ ಒಬ್ಬ ಪರ್ಸನ್ನ ಬಾಡಿಗೆ ಬಿ ಗ್ರೂಪಿನ ಬ್ಲಡ್ ಹೋಯ್ತು ಅಂತ ಹೇಳಿದ್ರೆ, ಆ ಬಿ ಆಂಟಿಜನ್ಗೆ ಆ ಪರ್ಸನ್ನ ಬಾಡಿ ಏನಾಗಿದೆ, ಫೆಮಿಲಿಯರೈಸ್ ಆಗಿಲ್ಲ. ಓಕೆ, ಸೊ ಅದನ್ನ ಫಾರಿನ್ ಆಂಟಿಜನ್ ಅಂತ ಟ್ರೀಟ್ ಮಾಡಿಕೊಂಡು ಅದರ ಅಗೇನ್ಸ್ಟ್ ಆಂಟಿಬಾಡೀಸ್ ಅನ್ನ ಪ್ರೊಡ್ಯೂಸ್ ಮಾಡಿ ಆ ಬ್ಲಡ್ ಎಲ್ಲ RBCs ಎಲ್ಲ ಕ್ಲಂಪಿಂಗ್ ಅಪ್ ಆಗಿ RBCsಗಳು ಡೆಸ್ಟ್ರಕ್ಷನ್ಗೆ ಕಾರಣ ಆಗುತ್ತೆ. ಓಕೆನಾ, ಸೊ RBCsಗಳು ಕ್ಲಂಪಿಂಗ್ ಅಪ್ ಆಗೋದನ್ನ ನಾವು ಅಗ್ಲೂಟಿನೇಷನ್ ರಿಯಾಕ್ಷನ್ ಅಂತ ಕರೆಯುವಂಥದ್ದು. ಓಕೆ, ಸೊ ಇಫ್ ಬ್ಲಡ್ ವಿತ್ ಇಂಟರಾಕ್ಟಿವ್ ಆಂಟಿಜನ್ಸ್ ಅಂಡ್ ಆಂಟಿಬಾಡೀಸ್ ಆರ್ ಮಿಕ್ಸ್ಡ್ ಟುಗೆದರ್, ಇವಾಗ ಡಿಫ್ರೆಂಟ್ ಆಂಟಿಜನ್ಸ್ಗಳಿರುವಂತಹ ಬ್ಲಡ್ಗಳು ಮಿಕ್ಸ್ ಆಯಿತು ಅಂತಂದ್ರೆ ಇಟ್ ಲೀಡ್ಸ್ ಟು ಅಗ್ಲೂಟಿನೇಷನ್, ಕ್ಲಂಪಿಂಗ್ ಆಫ್ RBCsಗಳು ಕ್ಲಂಪಿಂಗ್ ಆಗಲಿಕ್ಕೆ ಕಾರಣ ಆಗುತ್ತೆ. ಓಕೆನಾ, RBCsಗಳು ಕ್ಲಂಪಿಂಗ್ ಆಗಿ ನಂತರ ಅದು ಹಿಮೋಲಿಸಿಸ್ ಹೊರಟೋಗುತ್ತೆ, ಡಿಸ್ಟ್ರಕ್ಷನ್ ಆಗ್ಬಿಡುತ್ತೆ ಆ ಸೆಲ್ಸ್ಗಳಿಗೆ. ಓಕೆ, ಸೊ ಈ ರೀತಿ ಆಗಬಾರ್ದು ಅಂತ ಹೇಳ್ಕೊಂಡೇನೆ ನಾವು ಬ್ಲಡ್ ಅನ್ನ ಆಂಟಿಜನ್ ನ ನೋಡ್ಕೊಂಡು ಮ್ಯಾಚ್ ಮಾಡುವಂಥದ್ದು. ಆ ಆಂಟಿಜನ್ ನ ನೋಡ್ಕೊಂಡು ಮ್ಯಾಚ್ ಮಾಡ್ಕೊಂಡೆ ನಮಗೆ ABO ಬ್ಲಡ್ ಗ್ರೂಪಿಂಗ್ ಅನ್ನ ನಾವು ನಡೆಸುವಂಥದ್ದು. ಓಕೆ, ಸೊ ಆ ರೀತಿ ನಡೆಸಬೇಕಾದ್ರೆ ನಮಗೆ AB ಅಂಡ್ O ಅನ್ನೋ ಬ್ಲಡ್ ಗ್ರೂಪ್ಸ್ ಇರುವಂತಹ ಪರ್ಸನ್ಸ್ಗಳನ್ನ ನಾವು ನೋಡುವಂಥದ್ದು. ಓಕೆನಾ, ಸರಿ. ಸೊ ನೆಕ್ಸ್ಟ್ ನಾವು ಇನ್ ಮಿಸ್ ಮ್ಯಾಚ್ಡ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ಸ್ ಅಲ್ಲಿ ಬ್ಲಡ್ ಇನ್ ಕೇಸ್ ಮಿಸ್ ಮ್ಯಾಚ್ ಆಯಿತು ಅಂತ ಅನ್ಕೊಳ್ಳೋಣ. ಇವಾಗ A ಬ್ಲಡ್ ಗ್ರೂಪ್ ಇರುವಂತ ಒಬ್ಬ ಪರ್ಸನ್ನ ಬಾಡಿಗೆ B ಆಂಟಿಜನ್ ಇರುವಂತ, ಅದಾയത് B ಗ್ರೂಪಿನ ಬ್ಲಡ್ ಎಂಟರ್ ಆಯಿತು ಅಂತ ಹೇಳಿದ್ರೆ, ಆ B ಆಂಟಿಜನ್ ನ ಜೊತೆಗೆ ಈ ಪರ್ಸನ್ ನ ಬ್ಲಡ್ ಬೇಸಿಕಲಿ ಫೆಮಿಲಿಯರೈಸ್ ಆಗಿಲ್ಲ. ಸೊ ಅದರ ಅಗೇನ್ಸ್ಟ್ ಆಂಟಿಬಾಡಿ ಬೀಸ್ ಅನ್ನ ಪ್ರೊಡ್ಯೂಸ್ ಮಾಡಿಕೊಂಡು ಆ ಆಂಟಿಬಾಡಿಗಳೆಲ್ಲ ಆ ಸರ್ಫೇಸ್ ಅಲ್ಲಿ ಇರುವಂತಹ ಆಂಟಿಜನ್ಗಳ ಜೊತೆಗೆ RBC ಸರ್ಫೇಸ್ ಅಲ್ಲಿ ಇರುವಂತಹ ಆಂಟಿಜನ್ ಜೊತೆಗಳಿಗೆ ಬೈಂಡ್ ಆಗಿ ಆ ಸೆಲ್ಸ್ ಗಳೆಲ್ಲ ಕ್ಲಂಪ್ ಅಪ್ ಆಗ್ಲಿಕ್ಕೆ ಕಾರಣ ಆಗುತ್ತೆ. ಓಕೆ, ಸೊ ಇಫ್ ಮಿಸ್ಮ್ಯಾಚ್ಡ್ blood transfusion, in mismatched blood transfusions, antibodies present in the plasma of the recipient reacts with the corresponding antigen in the RBC membrane of the donor. ಬೇಸಿಕಲಿ ಓಕೆ, ಸೊ ಆ ಡೋನರ್ ಬ್ಲಡ್ ಡೊನೇಟ್ ಮಾಡುವರ ಪರ್ಸನ್ ಅಲ್ಲಿ ಏನಾದ್ರು ಡಿಫ್ರೆಂಟ್ ಆಂಟಿಜನ್ ಇದೆ ಕಂಪೇರ್ ಟು ದ ರೆಸಿಪಿಯಂಟ್ ಅಲ್ಲಿ ಅಂತ ಹೇಳಿದ್ರೆ, ಆ ಡೋನರ್ನ ಆಂಟಿಜನ್ ಅಲ್ಲಿರೋ ಆ ಡೋನರ್ನ RBC ಅಲ್ಲಿರೋ ಆಂಟಿಜನ್ ನ ಅಗೇನ್ಸ್ಟ್ ಆಗಿ ಆಂಟಿಬಾಡೀಸ್ಗಳು ರಿಯಾಕ್ಟ್ ಆಗಿ ಅಗ್ಲೂಟಿನೇಷನ್ ನ ಕಾಸ್ ಮಾಡುತ್ತೆ. ಓಕೆನಾ, ಮಿಸ್ ಮ್ಯಾಚ್ ಆದ್ರೆ ಬ್ಲಡ್ ಗ್ರೂಪ್ ಅನ್ನುವಂಥದ್ದು ಕಾಸಿಂಗ್ ಅಗ್ಲೂಟಿನೇಷನ್ ಆರ್ ಕ್ಲಂಪಿಂಗ್ ಆಫ್ RBCs. ಓಕೆನಾ, ಫಾಲೋಡ್ ಬೈ ಕ್ಲಂಪಿಂಗ್, ಅಂದ್ರೆ RBCsಗಳನ್ನ ಕ್ಲಂಪಿಂಗ್ ಅಗ್ಲೂಟಿನೇಷನ್ ಆದ್ಮೇಲೆ ಏನಾಗುತ್ತೆ, ಹಿಮೋಲಿಸಿಸ್ ಆಗುತ್ತೆ, RBCsಗಳ ಡೆಸ್ಟ್ರಕ್ಷನ್ ಆಗುತ್ತೆ. ಓಕೆನಾ, ಸೊ ಅದಕ್ಕೇನೆ ಡ್ಯೂರಿಂಗ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮ್ಯಾಚಿಂಗ್ ಆಫ್ ಬ್ಲಡ್ ಗ್ರೂಪ್ಸ್ ಆಫ್ ದ ಡೋನರ್ ಅಂಡ್ ರೆಸಿಪಿಯಂಟ್ ಶುಡ್ ಬಿ ಕನ್ಸಿಡರ್ಡ್ ಟು ಅವಾಯ್ಡ್ ಅಗ್ಲೂಟಿನೇಷನ್ ರಿಯಾಕ್ಷನ್. ಓಕೆನಾ, ಸೊ ಇದಕ್ಕೇನೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಟೈಮ್ ಅಲ್ಲಿ ನಮ್ಮ ಆಂಟಿಜನ್ಗಳು ಅಂದ್ರೆ ಗ್ರೂಪ್ಗಳು ಬೇಸಿಕಲಿ ಬ್ಲಡ್ ಗ್ರೂಪ್ಗಳು ಮಿಸ್ ಮ್ಯಾಚ್ ಆಗಬಾರ್ದು. ಮಿಸ್ ಮ್ಯಾಚ್ ಆಯ್ತು ಅಂತ ಹೇಳಿದ್ರೆ ಹೊಸ ಆಂಟಿಜನ್ ಏನಾದ್ರು ಅವರ ಪರ್ಸನ್ ಹೊಸ ಅಂದ್ರೆ ಒಬ್ಬ ಪರ್ಸನ್ ನ ಬಾಡಿಯಲ್ಲಿ A ಆಂಟಿಜನ್ ಇದೆ, A ಗ್ರೂಪ್ ಇರೋರಲ್ಲಿ A ಆಂಟಿಜನ್ ಇದೆ, B ಆಂಟಿಜನ್ ಇರೋದಿಲ್ಲ ಅವರ RBCದಲ್ಲಿ. ಸೊ ಅವಾಗ ಅವ್ರಿಗೆ ಏನಾದ್ರು B ಗ್ರೂಪ್ ಅನ್ನ ಕೊಟ್ಬಿಟ್ರೆ ಅದರ ಅಗೇನ್ಸ್ಟ್ ಆಗಿ ಆಂಟಿಬಾಡೀಸ್ಗಳು ಅಗ್ಲೂಟಿನೇಷನ್ ರಿಯಾಕ್ಷನ್ ನ ಮಾಡ್ಬಿಡುತ್ತೆ. ಅಗ್ಲೂಟಿನೇಷನ್ ರಿಯಾಕ್ಷನ್ ಆಗಿ ಹಿಮೋಲಿಸಿಸ್ ಆಗುತ್ತೆ, ಡೆಸ್ಟ್ರಕ್ಷನ್ಸ್ ಆಗ್ಬಿಡುತ್ತೆ ಆ ಸೆಲ್ಸ್ ಗಳದ್ದು. ಓಕೆನಾ, ಸೊ ಇದಕ್ಕೇನೆ ನಮ್ಮ ಗ್ರೂಪಿಂಗ್ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುವಂಥದ್ದು. ಬ್ಲಡ್ ಅನ್ನ ನಾವು ಟ್ರಾನ್ಸ್ಫ್ಯೂಷನ್ ನಡೆಸೋದಕ್ಕಿಂತ ಮುಂಚೆ ಮ್ಯಾಚಿಂಗ್ ಮಾಡುವಂಥದ್ದು, ಈ ರೀತಿ ಗ್ರೂಪಿಂಗ್ ಎಲ್ಲ ಇರುವಂಥದ್ದು ಇದಕ್ಕೇನೆ. ಓಕೆನಾ, ಸರಿ. ಇನ್ನು ನಾವು ಯಾವ ಪರ್ಸನ್ ಅಲ್ಲಿ ಒಬ್ಬ ಗ್ರೂಪಿನ ಪರ್ಸನ್ ಅಲ್ಲಿ ಯಾವ ಆಂಟಿಜನ್ಸ್ಗಳು ಪ್ರೆಸೆಂಟ್ ಆಗಿದೆ, ಅವ್ರು ಯಾವ ಗ್ರೂಪ್ ಆಫ್ ಬ್ಲಡ್ ಗಳನ್ನ ರಿಸೀವ್ ಮಾಡ್ಕೊಬಹುದು ಅನ್ನೋದನ್ನ ನೋಡೋಣ. ಓಕೆ, ಸೊ ಬ್ಲಡ್ ಗ್ರೂಪ್ A ಪ್ರೆಸೆಂಟ್ ಇರೋರು ಇದ್ದಾರೆ ಅಂತ ಅನ್ಕೊಳ್ಳೋಣ. A ಗ್ರೂಪಿನ ಪರ್ಸನ್ ಆಗಿದ್ರೆ ಆಬ್ವಿಯಸ್ ಆಗು ಅವರ RBCs ಅಲ್ಲಿ A ಆಂಟಿಜನ್ ಪ್ರೆಸೆಂಟ್ ಆಗಿರುತ್ತೆ. ಓಕೆ, A ಆಂಟಿಜನ್ ಪ್ರೆಸೆಂಟ್ ಆಗಿರುತ್ತೆ ಅವರ RBC ಸರ್ಫೇಸ್ ಅಲ್ಲಿ. ಇನ್ನು ಅವರ ಬಾಡಿಯಲ್ಲಿ ಆಂಟಿಬಾಡಿ ಬೀಸ್ಗಳು ಪ್ಲಾಸ್ಮಾದಲ್ಲಿ ಇರಬಹುದು. ಓಕೆನಾ, ಸೊ ಆಂಟಿಬಾಡಿ ಬೀಸ್ಗಳು ಇರುತ್ತೆ. ನೆಕ್ಸ್ಟ್ ಕ್ಯಾನ್ ಡೊನೇಟ್ ಬ್ಲಡ್ ಟು A ಅಂಡ್ AB ಗೆ ಅವರು ಬ್ಲಡ್ ಅನ್ನ ಡೊನೇಟ್ ಮಾಡಬಹುದು. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿ, A ಗ್ರೂಪಿನ ಪರ್ಸನ್ ನ RBCs ಅಲ್ಲಿ A ಆಂಟಿಜನ್ ಇದೆ. ಓಕೆನಾ, ಸೊ ಅದೇ A ಆಂಟಿಜನ್ ಇರುವಂತಹ ಒಬ್ಬ ಪರ್ಸನ್ಗೆ ಮಾತ್ರ ಅವರು ಬ್ಲಡ್ ಅನ್ನ ಕೊಡಕ್ ಆಗುವಂತದ್ದು. ಸೊ A ಗ್ರೂಪಿನ ಪೀಪಲ್ A ಗ್ರೂಪಿನವ್ರಿಗೆ ಬ್ಲಡ್ ಅನ್ನ ಕೊಡಬಹುದು. ಅಟ್ ದ ಸೇಮ್ ಟೈಮ್ AB ಗ್ರೂಪ್ನವ್ರಿಗೂ ಕೊಡಬಹುದು. ಯಾಕೆಂತ ಹೇಳಿದ್ರೆ AB ಗ್ರೂಪಿನ ಬ್ಲಡ್ AB ಗ್ರೂಪ್ ಇರೋರಾದ್ರೆ ಅವರ ಬ್ಲಡ್ಡಿನ RBCs ಅಲ್ಲಿ ಬೇಸಿಕಲಿ A ಮತ್ತೆ B ಎರಡು ಆಂಟಿಜನ್ ಪ್ರೆಸೆಂಟ್ ಇರೋದ್ರಿಂದ ಅಲ್ಲಿ ಏನು ಸಹ ಅಗ್ಲೂಟಿನೇಷನ್ ನಡೆಯೋದಿಲ್ಲ. ಯಾಕೆಂದ್ರೆ ಈ ಆಂಟಿಜನ್ A ಆಂಟಿಜನ್ ಜೊತೆಗೆ ಅವರ ಬಾಡಿ ಆಲ್ರೆಡಿ ಫೆಮಿಲಿಯರೈಸ್ ಆಗೋಗ್ಬಿಟ್ಟಿದೆ. ಓಕೆನಾ, ಸೊ A ಗ್ರೂಪ್ನವರು ಬ್ಲಡ್ ಕೊಡಬೇಕು ಅಂತ ಹೇಳಿದ್ರೆ ಅದೇ ಆಂಟಿಜನ್ ಇರುವಂತಹ ಇನ್ನೊಬ್ರು ಪರ್ಸನ್ಗೆ ರೆಸಿಪಿಯಂಟ್ ನ ಬ್ಲಡ್ ಅಲ್ಲೂ ಸಹ ಆ ಆಂಟಿಜನ್ ಇರಬೇಕು. ಅವಾಗ A ಗ್ರೂಪ್ನವರು
ಎ ಗ್ರೂಪ್ನವರು ಕೊಡಬಹುದು. ಮತ್ತೆ ಅದೇ ಎ ಆಂಟಿಜನ್ ಇರುವಂತ ಎ ಬಿ ಗ್ರೂಪ್ನವ್ರಿಗೂ ಸಹ ಕೊಡಬಹುದು ಬ್ಲಡ್ ಅನ್ನ. ಓಕೆ, ಸೊ ರಿಸೀವ್ ಮಾಡ್ಕೊಳ್ಳೋದು ಯಾರ್ಯಾರಿಂದ ಮಾಡ್ಕೊಬಹುದು ಅಂತ ಹೇಳ್ಕೊಂಡು, ಎ ಗ್ರೂಪ್ನವರಿಂದ ಅವರು ಬ್ಲಡ್ ಅನ್ನು ಆಬ್ವಿಯಸ್ಲಿ ರಿಸೀವ್ ಮಾಡ್ಕೊಬಹುದು. ಬಟ್ ಅವರು ಬಿ ಗ್ರೂಪ್ ಆಗಿರ್ಬೋದು ಅಥವಾ ಎ ಬಿ ಗ್ರೂಪ್ನವ್ರ ಜೊತೆಗೆ ರಿಸೀವ್ ಮಾಡ್ಕೊಳಕ್ ಆಗೋದಿಲ್ಲ ಅವ್ರಿಗೆ. ಯಾಕೆಂದ್ರೆ ಎ ಗ್ರೂಪಿನ ಬ್ಲಡ್ ಇರೋರಿಗೆ ಬಿ ಆಂಟಿಜನ್ ಜೊತೆಗೆ ಅವರ ಬಾಡಿ ಫೆಮಿಲಿಯರೈಸ್ ಆಗಿಲ್ಲ. ಸೊ ಬಿ ಆಂಟಿಜನ್ ಅವರ ಬ್ಲಡ್ ಅಲ್ಲಿ ಎಂಟರ್ ಆಗಬಾರದು. ಓಕೆ, ಸೊ ಅಂತ ಕೇಸಲ್ಲಿ ಅವರು ಎ ಗ್ರೂಪಿನವರಿಂದ ತಗೊಬಹುದು ಮತ್ತೆ ಓ ಗ್ರೂಪಿನವರಿಂದಾನು ತಗೊಬಹುದು. ಓಕೆನಾ, ಸೊ ಓ ಗ್ರೂಪಿನವರಿಂದ ಯಾಕೆ ತಗೊಬಹುದು ಅಂತ ಹೇಳಿದ್ರೆ, ಆ ಓ ಗ್ರೂಪ್ನವ್ರನ್ನ RBCs ಅಲ್ಲಿ ಎ ಆಂಟಿಜನ್ ಇರೋದಿಲ್ಲ, ಬಿ ಆಂಟಿಜನ್ ಇರೋದಿಲ್ಲ. ಸೊ ಅವರ ಬಾಡಿಯಲ್ಲಿ ಏನು ಪ್ರಾಬ್ಲಮ್ಸ್ ಏನು ಆಗೋದಿಲ್ಲ, ಆಂಟಿಜನ್ ಅಗ್ಲೂಟಿನೇಷನ್ ರಿಯಾಕ್ಷನ್ ನಡೆಯೋದಿಲ್ಲ. ಬೇಸಿಕಲಿ ಓ ಗ್ರೂಪ್ನವರಿಂದ ಬ್ಲಡ್ ಅನ್ನ ತಗೊಂಡ್ರೆ, ಯಾಕೆಂದ್ರೆ ಏನೂ ಇಲ್ಲ, ಬಿನೂ ಇಲ್ಲ, ಬಿ ಇರಬಾರ್ದು ಅಷ್ಟೇ ಎ ಗ್ರೂಪ್ನವ್ರಿಗೆ. ಇನ್ನು ಬಿ ಯಲ್ಲೂ ಸೇಮ್ ಆಗಿ ನಾವು ನೋಡ್ಬೋದು, ಬಿ ಗ್ರೂಪ್ನವ್ರಿಗೆ ಬಿ ಆಂಟಿಜನ್ಸ್ ಇರುತ್ತೆ, ಆಂಟಿ ಎ ಆಂಟಿಬಾಡೀಸ್, ಮತ್ತು ಅವರು ಬ್ಲಡ್ ಗ್ರೂಪ್ನ ಯಾರ್ಯಾರಿಗೆ ಕೊಡ್ಬೋದು, ಬಿ ಗ್ರೂಪ್ನವರು ಕೊಡ್ಬೋದು, ಮತ್ತೆ ಎ ಬಿ ಗ್ರೂಪ್ನವ್ರಿಗೂ ಕೊಡ್ಬೋದು. ಓಕೆ, ಒನ್ಸ್ ಅಗೇನ್ ನಾವು ಎ ಬಿ ಅನ್ನ ಆಂಟಿಜನ್ ಎ ಅನ್ನ ಯೂಸ್ ಮಾಡ್ಕೊಂಡು ಎ ಬಿ ಅವ್ರಿಗೆ ಯಾಕೆ ಕೊಡ್ಬೋದು ಅಂತ ನಾವು ಹೇಳಿದ್ವಲ್ವಾ, ಅದೇ ರೀತಿನೇ ಬಿ ಆಂಟಿಜನ್ ಇರುವಂತ ಪರ್ಸನ್ಸ್ ಎ ಬಿ ಬ್ಲಡ್ ಗ್ರೂಪ್ ಇರೋರಿಗೆ ಕೊಡ್ಬೋದು. ಯಾಕೆ ಅಂತ ಹೇಳಿದ್ರೆ, ಎ ಬಿ ಬ್ಲಡ್ ಗ್ರೂಪ್ ಅಲ್ಲಿ ಅವರ ಬ್ಲಡ್ ಅಲ್ಲೂ ಸಹ ಬಿ ಆಂಟಿಜನ್ ಇರೋದ್ರಿಂದ ಆಲ್ರೆಡಿ ಫೆಮಿಲಿಯರೈಸ್ ಆಗ್ಬಿಟ್ಟಿರುತ್ತೆ. ಅವರ ಬಾಡಿಗೆ ಆಂಟಿಜನ್ ನ ಬಗ್ಗೆ, ಬಿ ಆಂಟಿಜನ್ ನ ಬಗ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಹೊರಗಡೆಯಿಂದ ಬರೋ ಬಿ ಆಂಟಿಜನ್ ನ ಅವರೇನು ಫಾರಿನ್ ಆಂಟಿಜನ್ ಅಂತ ಕನ್ಸಿಡರ್ ಮಾಡೋದಿಲ್ಲ. ಯಾಕೆಂದ್ರೆ ಆಲ್ರೆಡಿ ಅವರ ಬ್ಲಡ್ ಅಲ್ಲಿ ಇರೋದ್ರಿಂದ ಅವ್ರಿಗೆ ಗೊತ್ತು, ಅವ್ರ ಇಮ್ಯೂನ್ ಸಿಸ್ಟಮ್ ಗೊತ್ತು. ಓಕೆ, ನಾನು ಬಿ ಆಂಟಿಜನ್ ನಾನು ನೋಡಿದೀನಿ ಅಂತ ಹೇಳ್ಕೊಂಡು ಎ ಬಿ ಗ್ರೂಪ್ನವರು ಏನು ನೋಡಿರ್ತಾರೆ, ಬಿ ಅನ್ನು ನೋಡಿರ್ತಾರೆ. ಸೊ ಹಾಗಾಗಿ ಬಿ ಗ್ರೂಪ್ನವರಿಂದ ಅಥವಾ ಎ ಗ್ರೂಪ್ನವರಿಂದ ಬ್ಲಡ್ ನ ತಗೊಂಡ್ರೆ ಅವ್ರ ಇಮ್ಯೂನ್ ಸಿಸ್ಟಮ್ ಏನು ಅದಕ್ಕೆ ರೆಸ್ಪಾಂಡ್ ಮಾಡಲ್ಲ. ಯಾಕೆ ಅಂತ ಹೇಳಿದ್ರೆ ಎರಡನ್ನೂ ಅವ್ರು ನೋಡಿದೆ ಆಲ್ರೆಡಿ. ಹೊಸದಾಗಿ ಯಾವ್ದಾದ್ರು ಬಂದ್ರೆ ಮಾತ್ರ ಪ್ರಾಬ್ಲಮ್ ಆಗುವಂಥದ್ದು. ಓಕೆ, ಅವರ ಇಮ್ಯೂನ್ ಸಿಸ್ಟಮ್ ನೋಡಿಲ್ದಿರುವಂಥ ಆಂಟಿಜನ್ ಬಂದ್ರೆ ಮಾತ್ರ ಪ್ರಾಬ್ಲಮ್ ಆಗುವಂಥದ್ದು. ಸೊ ದ್ಯಾಟ್ಸ್ ವೈ ಎ ಮತ್ತೆ ಬಿ ಆಂಟಿಜನ್ ಎರಡೂ ಇರೋರಿಗೆ ಎ ಗ್ರೂಪ್ನವರಿಂದನೂ ಬ್ಲಡ್ ತಗೊಬಹುದು, ಬಿ ಗ್ರೂಪ್ನವರಿಂದನೂ ತಗೊಬಹುದು, ಎ ಬಿ ಗ್ರೂಪಿಂದನೂ ತಗೊಬಹುದು, ಓ ಗ್ರೂಪಿಂದನೂ ಅವ್ರು ತಗೊಬಹುದು, ಎ ಬಿ ಗ್ರೂಪ್ನವ್ರಿಗೆ ಬೇಸಿಕಲಿ. ಓಕೆನಾ, ಸೊ ಬಿ ಗ್ರೂಪ್ನವರು ಸೇಮ್ ಎ ಗ್ರೂಪ್ನ ರೀತಿಯಲ್ಲೇನೆ ಅವರ ಬಿ ಗ್ರೂಪ್ನವರ ಬ್ಲಡ್ ಅನ್ನು ತಗೊಬಹುದು. ಎ ಮತ್ತೆ ಬಿ ಎರಡು ಆಂಟಿಜನ್ಸ್ ಇಲ್ಲದೆ ಇರುವಂತಹ ಓ ಗ್ರೂಪ್ನ ಬ್ಲಡ್ ಅನ್ನು ಅವ್ರು ತಗೊಬಹುದು. ಓಕೆನಾ, ಸರಿ. ಇನ್ನು ಎ ಬಿ ಗ್ರೂಪ್ನವರು ಬೇಸಿಕಲಿ ಯೂನಿವರ್ಸಲ್ ರೆಸಿಪಿಯೆಂಟ್ ಅಂತ ನಾವು ಕರಿತೀವಿ. ಯಾಕೆ ಅಂತ ಹೇಳಿದ್ರೆ, ಅವರ RBCs ಅಲ್ಲಿ ಎ ಮತ್ತೆ ಬಿ ಎರಡು ಆಂಟಿಜನ್ ಇರೋದ್ರಿಂದ ಅವರ ಬಾಡಿ ಎರಡು ಆಂಟಿಜನ್ ಆಲ್ರೆಡಿ ನೋಡಾಗಿರೋದ್ರಿಂದ ಎ ಗ್ರೂಪಿಂದ ಬ್ಲಡ್ ಬಂದ್ರೂ ಪರವಾಗಿಲ್ಲ, ಅವರಲ್ಲಿ ಎ ಮತ್ತೆ ಬಿ ಎರಡು ಇದೆ. ಬಿ ಗ್ರೂಪಿನಿಂದ ಬಂದರೂ ಪರವಾಗಿಲ್ಲ, ಎ ಬಿ ಗ್ರೂಪ್ ಆಲ್ರೆಡಿ ಸೇಮ್ ಬ್ಲಡ್ ಗ್ರೂಪ್, ಅದು ಬಂದರೂ ಸಹ ಪರವಾಗಿಲ್ಲ. ಅಥವಾ ಓ ಬ್ಲಡ್ ಗ್ರೂಪ್ನವರು ಕೊಟ್ಟರು ಸಹ ಏನು ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಓ ಗ್ರೂಪ್ನಲ್ಲಿ ಎ ಮತ್ತೆ ಬಿ ಎರಡು ಆಂಟಿಜನ್ಸ್ ಇರೋದಿಲ್ಲ ಅದಕ್ಕೆ. ಓಕೆನಾ, ಸೊ ಅವರ ಆಂಟಿಜನ್ಸ್ಗಳು ಎ ಮತ್ತೆ ಬಿ ಆಗಿದ್ದು, ಆಂಟಿಬಾಡೀಸ್ಗಳು ಎ ಬಿ ಅಗೇನ್ಸ್ಟ್ ಆಗಿ ಆಂಟಿಬಾಡೀಸ್ಗಳು ಬೇಡ. ದೆನ್ ಎ ಬಿ ಅವರು ಯಾರಿಗೆ ಬ್ಲಡ್ ಡೊನೇಟ್ ಮಾಡ್ಬೋದು ಅಂತ ಹೇಳಿದ್ರೆ, ಅವರು ಎ ಬಿ ಅವ್ರಿಗೆ ಮಾತ್ರ ಬ್ಲಡ್ ಅನ್ನ ಡೊನೇಟ್ ಮಾಡ್ಲಿಕ್ಕೆ ಆಗುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ಎ ಬಿ ಗ್ರೂಪ್ನವ್ರಿಗೆ ಎರಡು ಆಂಟಿಜನ್ ಇರೋದ್ರಿಂದ ಎ ಬಿ ಗ್ರೂಪ್ನವರು ಅದೇ ರೀತಿನೇ ಎರಡು ಆಂಟಿಜನ್ ಜೊತೆಗೆ ಫೆಮಿಲಿಯರೈಸ್ ಆಗಿರುವಂತ ಒಬ್ಬ ಪರ್ಸನ್ಗೆ ಮಾತ್ರ ಅವರು ಬ್ಲಡ್ ಅನ್ನ ಟ್ರಾನ್ಸ್ಫ್ಯೂಷನ್ ನಡ್ಸಕ್ ಆಗುವಂಥದ್ದು, ಡೊನೇಟ್ ಮಾಡ್ಲಿಕ್ಕೆ ಆಗುವಂಥದ್ದು. ಓಕೆನಾ, ನೆಕ್ಸ್ಟ್ ಬಟ್ ರಿಸೀವ್ ಮಾಡ್ಕೊಳ್ಳೋದಾದ್ರೆ ಅವರು ಎಲ್ಲಾ ಗ್ರೂಪಿನ ಪರ್ಸನ್ಸ್ನ ಬ್ಲಡ್ ಅನ್ನು ಸಹ ರಿಸೀವ್ ಮಾಡ್ಕೊಬಹುದು. ಓಕೆನಾ, ಸೊ ಎ ಗ್ರೂಪ್, ಬಿ ಗ್ರೂಪ್, ಎ ಬಿ ಗ್ರೂಪ್ ಆ್ಯಂಡ್ ಓ ಗ್ರೂಪ್ಗೂ ಸಹ ರಿಸೀವ್ ಮಾಡ್ಕೊಬೋದು. ಓ ಗ್ರೂಪ್ನ ಪೀಪಲ್ ಆದರೆ ಎ ಬಿ ಆಂಟಿಜನ್ಸ್ ಪ್ರೆಸೆಂಟ್ ಆಗಿರೋದಿಲ್ಲ, ಬಟ್ ಆಂಟಿಬಾಡೀಸ್ಗಳು ಎ ಮತ್ತು ಬಿ ಎರಡೂ ಬಂತು. ಬಟ್ ಅವರು ಡೊನೇಟ್ ಮಾಡಬೇಕಾದ್ರೆ ಅವರ ಓ ಗ್ರೂಪಿನ RBCsನ ಸರ್ಫೇಸ್ಗಳಲ್ಲಿ ಎ ಮತ್ತು ಬಿ ಎರಡು ಆಂಟಿಜನ್ಸ್ ಇರೋದಿಲ್ಲ. ಸೊ ಹಾಗಾಗಿ ಯಾರಿಗವರು ಬ್ಲಡ್ ಡೊನೇಟ್ ಮಾಡಿದ್ರು ಸಹ ಹೊಸ ಆಂಟಿಜನ್ಸ್ಗಳನ್ನ ಎ ಮತ್ತು ಬಿ ಎರಡನ್ನೂ ಸಹ ಇಂಟ್ರೊಡ್ಯೂಸ್ ಮಾಡೋದಿಲ್ಲ ಅವರ ಬ್ಲಡ್ಗೆ. ಸೊ ಅವರ ಬಾಡಿ ಅದನ್ನು ಇದಾಗಿ ಕನ್ಸಿಡರ್ ಮಾಡೋದಿಲ್ಲ. ಓಕೆ, ಅದರ ಅಗೇನ್ಸ್ಟಾಗಿ ಆಂಟಿಬಾಡೀಸ್ಗಳು ಆ್ಯಕ್ಟ್ ಆಗೋದಿಲ್ಲ, ಯಾಕಂದರೆ ಎರಡು ಆಂಟಿಜನ್ಗಳು ಇಲ್ಲ ಅವರ ಬಾಡಿಯಲ್ಲಿ ಅದಕ್ಕೆ. ಓಕೆ, ಸೊ ಡೊನೇಟ್ ಅವ್ರು ಯಾರಿಗೆ ಬೇಕಾದರೂ ಮಾಡ್ಬೋದು. ಓಕೆ, ಎ ಗ್ರೂಪ್ನವ್ರಿಗೂ ಮಾಡ್ಬೋದು, ಬಿ ಗ್ರೂಪ್ನವ್ರಿಗೂ ಮಾಡ್ಬೋದು, ಎ ಬಿ ಗ್ರೂಪ್ನವ್ರಿಗೂ ಮಾಡ್ಬೋದು, ಓ ಗ್ರೂಪ್ನವ್ರಿಗೂ ಮಾಡ್ಬೋದು. ಓಕೆ, ಬಟ್ ರಿಸೀವ್ ಮಾಡೋದು ಮಾತ್ರ ಓ ಗ್ರೂಪ್ನವರೇ ಬೇಕಾಗುತ್ತೆ ಅವ್ರಿಗೆ. ಯಾಕೆ ಅಂತ ಹೇಳಿದ್ರೆ, ಆ ಓ ಗ್ರೂಪಿನ ಬ್ಲಡ್ನವರು ಎ ಆಂಟಿಜನ್ ಬಿ ಆಂಟಿಜನ್ ಎರಡೂ ಸಹ ಇಲ್ಲದೆ ಇರೋದ್ರಿಂದ ಎರಡೂ ಆಂಟಿಜನ್ಗಳು ಅವ್ರಿಗೆ ಹೊಸದಾಗಿ ಕಾಣುತ್ತೆ ಅವರ ಇಮ್ಯೂನ್ ಸಿಸ್ಟಮ್ಗೆ. ಸೊ ಹಾಗಾಗಿ ಎರಡು ಆಂಟಿಜನ್ಗಳಿಗೆ ಯಾವುದಾದ್ರೂ ಒಂದು ಬಂದರೂ ಅಥವಾ ಎರಡು ಬಂದರೂ ಸಹ ಅಟ್ಯಾಕ್ ಮಾಡಿಬಿಡುತ್ತೆ ಇಮ್ಯೂನ್ ಸಿಸ್ಟಮ್ ಅನ್ನೋಂಥದ್ದು. ಆಂಟಿಬಾಡೀಸ್ಗಳು ಅದ್ರ ಅಗೇನ್ಸ್ಟ್ ಆಕ್ಟ್ ಮಾಡಿಬಿಡುತ್ತೆ ಹೊರಗಡೆ ಓ ಗ್ರೂಪ್ನವ್ರಿಗೆ ಬೇರೆ ಬ್ಲಡ್ಗಳು ಬಂದಿದ ತಕ್ಷಣ. ಓಕೆ, ಸೊ ಈ ಟೇಬಲ್ನ ನೋಡಿದಾಗ ನಮ್ಗೊಂದು ವಿಷಯ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ಎ ಬಿ ಬ್ಲಡ್ ಗ್ರೂಪ್ ಅವರು ಯೂನಿವರ್ಸಲ್ ರೆಸಿಪಿಯೆಂಟ್ಗಳು ಬೇಸಿಕಲಿ. ಓಕೆ, ಎ ಬಿ ಗ್ರೂಪ್ನವರು
ಯೂನಿವರ್ಸಲ್ ರೆಸಿಪಿಯೆಂಟ್ಗಳು. ಯಾಕೆ? ಬಿಕಾಸ್ ದೇ ಕ್ಯಾನ್ ಅಕ್ಸೆಪ್ಟ್ ಬ್ಲಡ್ ಫ್ರಮ್ ಡಿಫ್ರೆಂಟ್ ಬೇರೆ ಬೇರೆ ಬ್ಲಡ್ ಗ್ರೂಪ್ನವರಿದ್ದಾನೋ ಅವರು ಬ್ಲಡ್ಡನ್ನು ಅಕ್ಸೆಪ್ಟ್ ಮಾಡ್ಕೊಬೋದು. ಓಕೆ, ಯಾಕೆಂದರೆ ಡ್ಯೂ ಟು ದಿ ಆಬ್ಸೆನ್ಸ್ ಆಫ್ ಆಂಟಿಬಾಡೀಸ್ ಇನ್ ದೇರ್ ಪ್ಲಾಸ್ಮಾ. ಸೊ ಆಲ್ರೆಡಿ ಅವರ ಬಾಡಿಯಲ್ಲಿ ಎ ಮತ್ತು ಬಿ ಎರಡು ಆಂಟಿಜೆನ್ಸ್ಗಳು ಇರೋದ್ರಿಂದ ಸೊ ಆಂಟಿಬಾಡೀಸ್ಗಳು ಅವರ ಬಾಡಿಯಲ್ಲಿ ಇವಾಗ ಇನ್ ಕೇಸ್ ಒಬ್ಬ ಪರ್ಸನ್ನ ಬಾಡಿಯಲ್ಲಿ ಎ ಆಂಟಿಜನ್ ಇದೆ ಅಂತ ಅನ್ಕೊಳ್ಳೋಣ, ಅದರ ಅಗೇನ್ಸ್ಟ್ ಆಗಿ ಅವರೇ ಅವ್ರ ಬಾಡಿನೇ ಏನು ಆಂಟಿಬಾಡೀಸನ್ನು ಪ್ರೊಡ್ಯೂಸ್ ಮಾಡಬಾರ್ದು, ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಲ್ವಾ. ಸೊ ಅವರ ಎ ಆಂಟಿಜನ್ ಇರುವಂಥ ಪರ್ಸನ್ನ ಬಾಡಿಯಲ್ಲಿ ಎ ಆಂಟಿಬಾಡೀಸ್ಗಳು ಇರಬಾರ್ದು ಬೇಸಿಕಲಿ. ಸೊ ಹಾಗಾಗಿ ಎ ಬಿ ಎರಡೂ ಇದೆ ಅಂತ ಹೇಳಿದ್ರೆ ಅವರ ಬಾಡಿಯಲ್ಲಿ ಎರಡು ಆಂಟಿಬಾಡಿಗಳು ಪ್ರೆಸೆಂಟ್ ಆಗಿರಬಾರ್ದು ಅಲ್ವಾ. ಸೊ ಹಾಗಾಗಿ ಅವ್ರಿಗೆ ಎ ಬಿ ಓ ಯಾವ ಬ್ಲಡ್ ಗ್ರೂಪ್ ಬಂದರೂ ಸಹ ಅದರ ಅಗೇನ್ಸ್ಟ್ ಏನು ರಿಯಾಕ್ಷನ್ಸ್ಗಳು ನಡೆಯೋದಿಲ್ಲ. ಬಟ್ ಓ ಕೇಸಿಗೆ ಬಂದಿದ ತಕ್ಷಣ ಪರ್ಸನ್ಸ್ ವಿತ್ ಓ ಗ್ರೂಪ್ ಆದರೆ ಅವರು ಡೊನೇಟ್ ಮಾಡಲಿಕ್ಕೆ ಬೆಸ್ಟು ಯೂನಿವರ್ಸಲ್ ಡೋನರ್ಸ್ಗಳು. ಯಾಕೆ ಅಂತ ಹೇಳಿದ್ರೆ ಅವರ ಸರ್ಫೇಸಲ್ಲಿ ಆಂಟಿಜೆನ್ಸ್ಗಳು ಇರೋದಿಲ್ಲ. ಸೊ ಹೊಸದಾಗಿ ಎ ಅಥವಾ ಬಿ ಅನ್ನ ನಾವೇನಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇಲ್ಲ ಇನ್ನೊಬ್ರು ಪರ್ಸನ್ನ ಬಾಡಿಯಲ್ಲಿ. ಓಕೆನಾ. ಸೊ ಹಾಗಾಗಿನೇ ಆ ಬ್ಲಡ್ ಅನ್ನ ನಾವು ಯೂನಿವರ್ಸಲ್ ಡೋನರ್ಸ್ಗಳು ಅಂತ ನಾವು ಕರೆಯುವಂಥದ್ದು. ಓಕೆನಾ. ಸೊ ಯೂನಿವರ್ಸಲ್ ಡೋನರ್ಸ್ಗಳು ಆಗ್ತಾರೆ ಓ ಗ್ರೂಪ್ನವರು ಬಿಕಾಸ್ ದೇ ಕ್ಯಾನ್ ಡೊನೇಟ್ ಬ್ಲಡ್ ಟು ಪರ್ಸನ್ಸ್ ವಿತ್ ಎನಿ ಅದರ್ ಬ್ಲಡ್ ಗ್ರೂಪ್ ಡ್ಯೂ ಟು ದಿ ಆಬ್ಸೆನ್ಸ್ ಆಫ್ ಆಂಟಿಜೆನ್ಸ್ ಇನ್ ದರ್ RBC ಮೆಂಬ್ರೇನ್. ಓಕೆನಾ. ಸರಿ. ಸೊ ನೆಕ್ಸ್ಟ್ ನಾವು ಇದೇ ರೀತಿ RH ಫ್ಯಾಕ್ಟರ್ ಅಥವಾ RH ಆಂಟಿಜನ್ ಅಗೇನ್ಸ್ಟ್ ನೋಡೋಣ. ಸೊ ನಾವು ಬ್ಲಡ್ ಗ್ರೂಪಿಂಗಲ್ಲಿ ನಮ್ಮ ಬ್ಲಡ್ ಗ್ರೂಪನ್ನು ನಾವು ಹೇಳಬೇಕಾದ್ರೆ ಎ ಪಾಸಿಟಿವ್ ಆರ್ ಎ ನೆಗೆಟಿವ್, ಬಿ ಪಾಸಿಟಿವ್ ಆರ್ ಬಿ ನೆಗೆಟಿವ್ ಅಂತ ನಾವು ಹೇಳ್ತೀವಲ್ವಾ. ಎ ಬಿ ಓ ಯಾಕೆ ಬಂತು ಅಂತ ನೋಡಿದ್ವಿ. ಇವಾಗ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಯಾಕೆ ಬರೋದು ಅಂತ ಹೇಳಿದ್ರೆ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆರ್ ಆಬ್ಸೆನ್ಸ್ ಆಫ್ RH ಫ್ಯಾಕ್ಟರ್ ಅನ್ನೋ RH ಆಂಟಿಜನ್ಗೆ. ಓಕೆನಾ. ಸೊ RH ಆಂಟಿಜನ್ ನಾವು ರೀಸಸ್ ಫ್ಯಾಕ್ಟರ್ ಅಂತ ಕರಿತೇವೆ. ರೀಸಸ್ ಫ್ಯಾಕ್ಟರ್ ಇಸ್ ಅನದರ್ ಆಂಟಿಜನ್ ಫೌಂಡ್ ಆನ್ ದಿ RBC ಮೆಂಬ್ರೇನ್. ಓಕೆನಾ. ಇನ್ನೊಂದು ಆಂಟಿಜನ್ ಅದು RBC ಮೆಂಬ್ರೇನ್ ಇರುವಂಥ ಇನ್ನೊಂದು ಆಂಟಿಜನ್ ಆಗಿರುತ್ತೆ, ರೀಸಸ್ ಫ್ಯಾಕ್ಟರ್ ಅಂತ ನಾವು ಕರಿತೀವಿ. ಓಕೆನಾ. ಬೇಸಿಕಲಿ ಸೊ ಇದ್ರ RH ಗ್ರೂಪಿಂಗ್ ಇಸ್ ಬೇಸ್ಡ್ ಆನ್ ದ presence or absence of RH antigen ಅಥವಾ RH factor ನ presence ಅಲ್ಲಿ. ಓಕೆನಾ. ಇನ್ ದಿ RBC membrane basically. ಸೊ ಇನ್ ಕೇಸ್ RH factor ಅನ್ನೋಂಥದ್ದು RH factor ಪ್ರೆಸೆಂಟ್ ಆಗಿದ್ರೆ ನಾವು ಅದು ಅವರನ್ನು RH ಪಾಸಿಟಿವ್ ಅಂತ ಕರಿತೀವಿ. RH ಫ್ಯಾಕ್ಟರ್ ಏನಾದರೂ ಆಬ್ಸೆಂಟ್ ಆಗಿದ್ರೆ ಅವರನ್ನು ನಾವು RH ನೆಗೆಟಿವ್ ಅಂತ ಕರಿತೀವಿ ಬೇಸಿಕಲಿ. ಓಕೆ, RH ನೆಗೆಟಿವ್ ಅಂತ ಕರಿತೀವಿ. ಓಕೆನಾ. ಸೊ ಇನ್ನು RH ಪಾಸಿಟಿವ್ ಪರ್ಸನ್ಸ್ ಪೊಸೆಸ್ RH ಫ್ಯಾಕ್ಟರ್ ಇನ್ ದೇರ್ RBC ಮೆಂಬ್ರೇನ್ ಅಂಡ್ RH ನೆಗೆಟಿವ್ ಪರ್ಸನ್ಸ್ ಅಲ್ಲಿ RH ಫ್ಯಾಕ್ಟರ್ RH ಆಂಟಿಜನ್ ಆಬ್ಸೆಂಟ್ ಆಗಿರುತ್ತೆ. ಇನ್ನು ನಿಯರ್ಲಿ 80% ಆಫ್ ಹ್ಯೂಮನ್ಸ್ ಆರ್ RH ಪಾಸಿಟಿವ್. ನಾವು ಬ್ಲಡ್ ಗ್ರೂಪ್ ಅನ್ನು ನೋಡಿದಾಗ ನಮಗೆ ಕಾಮನ್ ಆಗಿ ಪಾಸಿಟಿವ್ ಬ್ಲಡ್ ಗ್ರೂಪ್ಗಳು ಜಾಸ್ತಿ ನೋಡ್ಲಿಕ್ಕೆ ಸಿಗುತ್ತೆ, ನೆಗೆಟಿವ್ ಬ್ಲಡ್ ಗ್ರೂಪ್ಗಳು ಒಂದು ಸ್ವಲ್ಪ ರೇರ್ ಆಗಿರುತ್ತೆ ಅಂತ ನಾವು ಕೇಳಿದೀವಿ ಅಲ್ವಾ. ಸೊ ಅದಕ್ಕೆ ಕಾರಣ ಇದೇನೆ. ಬೇಸಿಕಲಿ RH ಪಾಸಿಟಿವ್ ಇರುವಂತಹ ಬ್ಲಡ್ ಗ್ರೂಪ್ಸ್ಗಳೇ ಜಾಸ್ತಿ ಇರುವಂತದ್ದು. ನಿಯರ್ಲಿ 80% ಆಫ್ ಹ್ಯೂಮನ್ಸ್ ಆರ್ RH ಪಾಸಿಟಿವ್ ಅನ್ನುವಂಥದ್ದು. ಓಕೆನಾ. ಇನ್ನು RH ಆಂಟಿಬಾಡೀಸ್ ಆರ್ ನಾಟ್ ನ್ಯಾಚುರಲಿ ಫೌಂಡ್ ಇನ್ ದ ಪ್ಲಾಸ್ಮಾ ಆಫ್ ಬ್ಲಡ್ ಅಲ್ಲಿ RH ಆಂಟಿಬಾಡೀಸ್ಗಳೇನು ನ್ಯಾಚುರಲ್ ಆಗಿ ಪ್ರೆಸೆಂಟ್ ಆಗಿರೋದಿಲ್ಲ. ಓಕೆ. ಸೊ RH ನೆಗೆಟಿವ್ ಪರ್ಸನ್ ಪ್ರೊಡ್ಯೂಸಸ್ RH ಆಂಟಿಬಾಡೀಸ್ ಓನ್ಲಿ ವೆನ್ ಈಸ್ ಇಂಟ್ರೊಡ್ಯೂಸ್ಡ್ ವಿತ್ ದಿ RH ಆಂಟಿಜನ್. ಓಕೆನಾ. ಸೊ RH ನೆಗೆಟಿವ್ ಇರುವಂತ ಪರ್ಸನ್ ನ ಬಾಡಿಯಲ್ಲಿ ಆಂಟಿಬಾಡೀಸ್ಗಳೇನು ಇರೋದಿಲ್ಲ. ಬಟ್ RH ಆಂಟಿಜನ್ ಜೊತೆಗೆ ಅವ್ರೇನಾದ್ರು ಅವರ ಬ್ಲಡ್ ಏನಾದ್ರು ಎಕ್ಸ್ಪೋಸ್ ಆಯ್ತು ಅಂತ ಹೇಳಿದ್ರೆ ಅವಾಗ ಮಾತ್ರ ಅದು ಆಂಟಿಬಾಡೀಸ್ಗಳನ್ನ ಪ್ರೊಡ್ಯೂಸ್ ಮಾಡುವಂಥದ್ದು. ದಟ್ ಈಸ್ RH ನೆಗೆಟಿವ್ ಪರ್ಸನ್ is given RH positive blood. ಸೊ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಆಗಬೇಕಾದ್ರೆ ಏನಾದ್ರು ಮಿಸ್ ಮ್ಯಾಚ್ ಆಗಿ RH ನೆಗೆಟಿವ್ ಇರುವಂತ ಪರ್ಸನ್ ನ ಬಾಡಿಗೆ RH ಪಾಸಿಟಿವ್ ಆದಂತ ಬ್ಲಡ್ ಎಂಟರ್ ಆದ್ರೆ ಆ RH ಪಾಸಿಟಿವ್ ಇರೋ ಬ್ಲಡ್ ಅಲ್ಲಿ RH ಆಂಟಿಜನ್ ನ ಅಗೇನ್ಸ್ಟ್ ಆಗಿ ಆಂಟಿಬಾಡಿಗಳು ಪ್ರೊಡ್ಯೂಸ್ ಆಗುತ್ತೆ. ಓಕೆನಾ. ದಿಸ್ ವಿಲ್ ಲೀಡ್ ಟು agglutinations once again. Okay, therefore RH group should be matched before blood transfusion to avoid agglutination reactions. Okay, sorry. So next, if you are RH ಪಾಸಿಟಿವ್. ಓಕೆನಾ. ಸೊ ಬೇಸಿಕಲಿ ಒಂದು ಎ ಪಾಸಿಟಿವ್ ಫಸ್ಟಿಗೆ ಎ ಪಾಸಿಟಿವ್ ಬ್ಲಡ್ ಒಬ್ರಿಗಿದೆ ಅಂತ ಹೇಳಿದ್ರೆ ಅದರ ಅರ್ಥ ಏನು, ಅವರ ಬ್ಲಡ್ ಅಲ್ಲಿ ಅವರ RBC ಅಲ್ಲಿ ಬೇಸಿಕಲಿ ಎ ಆಂಟಿಜನ್ ಪ್ರೆಸೆಂಟ್ ಆಗಿರುತ್ತೆ, RH ಫ್ಯಾಕ್ಟರ್ ಪ್ರೆಸೆಂಟ್ ಆಗಿರುತ್ತೆ ಅಂತ ಹೇಳ್ಕೊಂಡು. ಓಕೆನಾ. ಸೊ ಎ ನೆಗೆಟಿವ್ ಅಂತ ಹೇಳಿದ್ರೆ ಬೇಸಿಕಲಿ ಅವರಲ್ಲಿ ಎ ಆಂಟಿಜನ್ ಇರುತ್ತೆ ಬಟ್ RH ಫ್ಯಾಕ್ಟರ್ ಇರೋದಿಲ್ಲ ಅಂತ ಹೇಳ್ಕೊಂಡು. ಬಿ ಪಾಸಿಟಿವ್ಗೂ ಹಂಗೇನೆ, ಬಿ ಪಾಸಿಟಿವ್ ಆದ್ರೆ ಬಿ ಆಂಟಿಜನ್ ಇದೆ, RH ಫ್ಯಾಕ್ಟರ್ ಇದೆ. ಬಿ ನೆಗೆಟಿವ್ ಆದ್ರೆ ಬಿ ಆಂಟಿಜನ್ ಇದೆ, RH ಫ್ಯಾಕ್ಟರ್ ಇಲ್ಲ ಅಂತ ಹೇಳ್ಕೊಂಡು. ಓಕೆನಾ. ಸೊ if you are RH positive, then you have RH antigen on your RBC, but you cannot make antibodies because they would attack your RBCs. ಓಕೆನಾ. ಸೊ ಸಿಂಪಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ RH ಫ್ಯಾಕ್ಟರ್ ಇರೋ RH ಪಾಸಿಟಿವ್ ಅಂತ ಪರ್ಸನ್ಸ್ ನ RBC ಸರ್ಫೇಸ್ ಅಲ್ಲಿ ಏನಾದ್ರು ಇದು RH ಆಂಟಿಜನ್ ಇರುತ್ತೆ,
ಆ ಆರ್ ಎಚ್ ಆಂಟಿಜನ್ ಅಗೇನ್ಸ್ಟ್ ಆಗಿ ಏನಾದರೂ ಆಂಟಿಬಾಡೀಸ್ ಪ್ರೊಡ್ಯೂಸ್ ಆಗೋದ್ರೆ ಏನಾಗುತ್ತೆ, ಆಂಟಿಬಾಡೀಸ್ಗಳು RBCsಗಳನ್ನ ಅಟ್ಯಾಕ್ ಮಾಡ್ಕೊಂಡು ಆಂಟಿಜನ್ ಜೊತೆಗೆ ಬೈಂಡ್ ಆಗ್ಲಿಕ್ಕೆ ನೋಡುತ್ತೆ. ಬೈಂಡ್ ಆಗ್ಬಿಟ್ಟು ಡಿಫ್ರೆಂಟ್ ರಿಯಾಕ್ಷನ್ಸ್ಗಳು ಆಗ್ಲಿಕ್ಕೆ ಕಾರಣ ಆಗುತ್ತೆ. ಓಕೆ, ಸೊ ಅದೊಂದು ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ RH ಪಾಸಿಟಿವ್ ಪರ್ಸನ್ಸ್ನ ಮೆಂಬ್ರೇನ್ ಅಲ್ಲಿ RH ಪಾಸಿಟಿವ್ ಪರ್ಸನ್ಸ್ಗಳ RBCs ಅಲ್ಲಿ RH ಆಂಟಿಜನ್ ಇರುತ್ತೆ. ಅದರ ಅಗೇನ್ಸ್ಟ್ ಆಗೇನು ಆಂಟಿಬಾಡೀಸ್ಗಳು ಬರೋದಿಲ್ಲ. ಬಂತು ಅಂತ ಹೇಳಿದ್ರೆ ಪ್ರಾಬ್ಲಮ್ ಆಗುತ್ತೆ. ಓಕೆ, RH ನೆಗೆಟಿವ್ ಪರ್ಸನ್ಸ್ ಅಲ್ಲಿ ಬೇಸಿಕಲಿ RH ಆಂಟಿಜನ್ ಇರೋದಿಲ್ಲ, ಸೊ RH ಆಂಟಿಬಾಡೀಸು ಸಹ ಇರೋದಿಲ್ಲ. ಬಟ್ RH ನೆಗೆಟಿವ್ ಪರ್ಸನ್ಸ್ ನ ಬಾಡಿಯಲ್ಲಿ ಏನೋ RH ನೆಗೆಟಿವ್ ಪರ್ಸನ್ಸ್ ನ ಬಾಡಿಯಲ್ಲಿ ಏನೋ RH ಪಾಸಿಟಿವ್ ಬ್ಲಡ್ ಬಂತು ಅಂತ ಹೇಳಿದ್ರೆ ಆ ಆಂಟಿಜನ್ ನ ನೋಡ್ಕೊಂಡು ಆಂಟಿಬಾಡೀಸ್ಗಳು ಪ್ರೊಡ್ಯೂಸ್ ಆಗಿ ರಿಯಾಕ್ಷನ್ಸ್ ಗಳಾಗ್ಲಿಕ್ಕೆ ಚಾನ್ಸಸ್ ಆಗುತ್ತೆ. ಓಕೆ, ಸೊ ಇಫ್ ಯು ಆರ್ RH ನೆಗೆಟಿವ್ ದೆನ್ ಯು ಡು ನಾಟ್ ಹ್ಯಾವ್ ಅನ್ RH ಆಂಟಿಜನ್ ಇನ್ ಯುವರ್ RBC membrane and your body can make antibodies against RH antigens. ಓಕೆನಾ? ಸೊ ಬೇಸಿಕಲಿ RH ನೆಗೆಟಿವ್ ಅಂತ ಪರ್ಸನ್ಸ್ನ ಬಾಡಿಯಲ್ಲಿ RH ಆಂಟಿಜನ್ನ ಅವರೇನು ನೋಡಿಲ್ಲ ಬೇಸಿಕಲಿ. ಸೊ ಹೊರಗಡೆಯಿಂದ ಏನಾದರೂ RH ಆಂಟಿಜನ್ ಬಂತು ಅಂತ ಹೇಳಿದ್ರೆ ಅದನ್ನ ಫಾರಿನ್ ಬಾಡಿಯಾಗಿ ಟ್ರೀಟ್ ಮಾಡ್ಕೊಂಡು ಏನು ಮಾಡುತ್ತೆ, ಆಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡುತ್ತೆ. RH ಪಾಸಿಟಿವ್ ಇರುವಂಥ ಪರ್ಸನ್ನ ಬಾಡಿಯಲ್ಲಿ RH ಆಂಟಿಜನ್ ಬಂದರೂ ಅದು ಬಾಡಿ ರಿಯಾಕ್ಟ್ ಮಾಡಲ್ಲ. ಯಾಕೆ ಅಂತ ಹೇಳಿದ್ರೆ ಆ RH ಪಾಸಿಟಿವ್ ಅನ್ನೋದು ಆಲ್ರೆಡಿ ನಮ್ಮ ಬಾಡಿಲಿ ಇರೋದ್ರಿಂದ ಡೊನೇಟ್ ಮಾಡಿ ನಮಗೆ ಸಿಕ್ಕಂಥ ಬ್ಲಡ್ಡಲ್ಲೂ ಸಹ RH ಪಾಸಿಟಿವ್ ಇದೆ. ಅದನ್ನು ಮಾತ್ರವಾಗಿ ನಾವೇನು ಅಟ್ಯಾಕ್ ಮಾಡೋಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಆಂಟಿಬಾಡೀಸ್ಗಳು ಎಲ್ಲೆಲ್ಲ RH ಆಂಟಿಜನ್ ಇದೆಯೋ ಅಲ್ಲೆಲ್ಲ ಹೋಗಿ ಅಟ್ಯಾಕ್ ಮಾಡುತ್ತೆ. ನಮ್ಮ ಬ್ಲಡ್ಗಳದು ಸಹ RH ಆಂಟಿಜನ್ ಇದ್ರೆ RH ಪಾಸಿಟಿವ್ ಆಗಿದ್ದು, ಸೊ ಅವಾಗ ಆಂಟಿಬಾಡಿಗಳೇನು ಎಲ್ಲ ಕಡೆ ಅಟ್ಯಾಕ್ ಮಾಡಬೇಕಾಗಿರೋದ್ರಿಂದ RH ಪಾಸಿಟಿವ್ ಆಗಿರುವಂಥ ಪರ್ಸನ್ಸ್ ಅಲ್ಲಿ ಆ ಆಂಟಿಜನ್ ನ ಜೊತೆಗೆ ಬಾಡಿ ಫೆಮಿಲಿಯರೈಸ್ ಆಗಿ ಅದರ ಅಗೇನ್ಸ್ಟ್ ಏನ್ ಆಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡಲ್ಲ. RH ನೆಗೆಟಿವ್ ಆಗಿದ್ರೆ ಮಾತ್ರ ಅಂತ ಪರ್ಸನ್ಸ್ RH ಪಾಸಿಟಿವ್ ಅಂತ ಬ್ಲಡ್ ಅನ್ನು ತಗೊಂಡು RH ಆಂಟಿಜನ್ ನ ಜೊತೆಗೆ ಏನಾದರೂ ಎನ್ಕೌಂಟರ್ ಆದರೆ ಬೇಸಿಕಲಿ ಅವರ ಬ್ಲಡ್ ಅವಾಗ ಆಂಟಿಬಾಡೀಸ್ ಅನ್ನ ಪ್ರೊಡ್ಯೂಸ್ ಮಾಡಿಕೊಂಡು RH ಆಂಟಿಜನ್ ಎಲ್ಲ ಅಟ್ಯಾಕ್ ಮಾಡ್ಲಿಕ್ಕೆ ಟ್ರೈ ಮಾಡುತ್ತೆ. RH ಆಂಟಿಜನ್ ಇರುವಂತ ಬ್ಲಡ್ ಸೆಲ್ಸ್ ಗಳನ್ನ ಅಟ್ಯಾಕ್ ಮಾಡುತ್ತೆ. ಓಕೆನಾ? ಸರಿ, ಸೊ ಪೀಪಲ್ ಹೂ ಆರ್ RH ಪಾಸಿಟಿವ್ ಕ್ಯಾನ್ ರಿಸೀವ್ RH ಪಾಸಿಟಿವ್ ಆರ್ RH ನೆಗೆಟಿವ್ ಬ್ಲಡ್ ನಾವು ರಿಸೀವ್ ಮಾಡ್ಕೊಬಹುದು. ಸೊ O ಬ್ಲಡ್ ಗ್ರೂಪಿನಲ್ಲಿ ನಾವು ಬೇಸಿಕಲಿ ಏನು ಹೇಳಿದ್ವಿ, ಆಂಟಿಜನ್ ಇಲ್ಲ ಅಂತ ಹೇಳಿದ್ರೆ ಆ ಬ್ಲಡ್ ಅಲ್ಲಿ ನಾವು ಯಾರಿಗೆ ಬೇಕಾದ್ರೂ ಕೊಡ್ಬೋದು ಅಂತ ಹೇಳಿದ್ವಿ. AB ಗ್ರೂಪ್ ಅಲ್ಲಿ ನಾವು ಏನು ಹೇಳಿದ್ವಿ, ಅವರಿಗೆ 2 ಆಂಟಿಜನ್ ಇರೋದ್ರಿಂದ ಅವ್ರು ಯಾರ ಕೈಯಿಂದ ಬೇಕಿದ್ರು ಬ್ಲಡ್ ತಗೊಬಹುದು ಅಂತ ಹೇಳಿದ್ವಿ. ಪಾಸಿಟಿವ್ ಬ್ಲಡ್ ಇರೋರ್ಗೂ ಅಷ್ಟೇನೆ. ಇವಾಗ A ಪಾಸಿಟಿವ್ ಬ್ಲಡ್ ಇರೋರಿಗೆ A ಪಾಸಿಟಿವ್ ಬ್ಲಡ್ ಅನ್ನು ತಗೊಬಹುದು, A ನೆಗೆಟಿವ್ ಬ್ಲಡ್ ಅನ್ನು ತಗೊಬಹುದು. ಓಕೆನಾ? ಸೊ ಯಾಕೆ ಅಂತ ಹೇಳಿದ್ರೆ A ಪಾಸಿಟಿವ್ ಆಗಿರೋದ್ರಿಂದ ಅವ್ರ RH ಆಂಟಿಜನ್ ಬಂದರೂ ಸಹ ಬಾಡಿ ಏನು ರಿಯಾಕ್ಟ್ ಮಾಡಕ್ ಹೋಗಲ್ಲ. ಸೊ RH ನೆಗೆಟಿವ್ ಅಲ್ಲಿ RH ಆಂಟಿಜನ್ ಇರೋದಿಲ್ಲ, ಸೊ ಬ್ಲಡ್ ಅಲ್ಲಿ ಹೋದ್ರು ಸಹ ಏನು ಪ್ರಾಬ್ಲಮ್ ಆಗೋದಿಲ್ಲ. ಓಕೆ, ಸೊ can receive RH positive or RH negative blood because they do not produce antibodies to against the RH antigens. Okay na? So people who are RH negative can receive only RH negative blood because their RH antibodies will react with the RH antigens in the RBC membrane. Okay na? Sari. ಸೊ ನೆಕ್ಸ್ಟ್ ನಾವು ಎರಿಥ್ರೋಬ್ಲಾಸ್ಟೋಸಿಸ್ ಫೀಟಾಲಿಸ್ ಅನ್ನೋ ಒಂದು ಕಂಡೀಷನ್ ನಾವು ನೋಡ್ತೀವಿ ಬೇಸಿಕಲಿ. ಓಕೆನಾ? ಸೊ ಈ ಕಂಡೀಷನ್ ಅನ್ನೋದು ಈ RH ಪಾಸಿಟಿವ್ ಮತ್ತು RH ನೆಗೆಟಿವ್ ನ ಒಂದು ಈ ಆಂಟಿಜೆನ್ಸ್ಗಳ ಬರೋದ್ರಿಂದ ಬರುವಂತ ಒಂದು ಕಂಡೀಷನ್. ಬೇಸಿಕಲಿ ಇದು ಏನು ಈ ಕಂಡೀಷನ್ ಅಂತ ಹೇಳಿದ್ರೆ, ಇವಾಗ ಲೆಟ್ಸ್ ಸೇ ಒಬ್ರು ಮದರು RH ನೆಗೆಟಿವ್ ಆಗಿದ್ದಾರೆ ಅಂತ ಅನ್ಕೊಳ್ಳೋಣ. ಮದರು ಇಸ್ ಅನ್ RH ನೆಗೆಟಿವ್ ಪರ್ಸನ್, ಬಟ್ ಅವರ ಪ್ರೆಗ್ನೆನ್ಸಿಯ ಟೈಮಲ್ಲಿ ಅವರ ಇನ್ಫೆಂಟ್ ಏನಾದ್ರು, ಅವರ ಫೀಟಸ್ ಏನಾದ್ರು RH ಪಾಸಿಟಿವ್ ಆಗಿದೆ ಅಂತ ಅನ್ಕೊಳ್ಳಿ. ಸೊ ಅಂತ ಕೇಸಸ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಫಸ್ಟ್ ಬರ್ತ್ ಅಲ್ಲಿ ಫಸ್ಟ್ ಪ್ರೆಗ್ನೆನ್ಸಿಲಿ ಏನು ಯೂಶಲಿ ಪ್ರಾಬ್ಲಮ್ಸ್ ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ ಒಂದು ಪ್ಲಾಸೆಂಟಲ್ ಬ್ಯಾರಿಯರ್ ಇರುತ್ತೆ. ಮ್ಯಾಟರ್ನಲ್ ಬ್ಲಡ್ಗೂ, ಮದರ್ನ ಬ್ಲಡ್ಗೂ ಮತ್ತೆ ಫೀಟಸ್ನ ಬ್ಲಡ್ಗೂ ಸಹ ಒಂದು ಬ್ಯಾರಿಯರ್ ಇರೋದ್ರಿಂದ ಆ ಬ್ಲಡ್ಗಳು ಮಧ್ಯದಲ್ಲಿ ಏನು ಮಿಕ್ಸ್ ಆಗೋದಿಲ್ಲ. ಓಕೆನಾ? ಸೊ ಬಟ್ ಬರ್ತ್ ಆಗುವಂತ ಟೈಮಲ್ಲಿ ಆ ಪ್ಲಾಸೆಂಟದಲ್ಲಿ ಎಂಬ್ರಿಯೋನಿಕ್ ಕೊರಿಯೋನ್ ಬೇಸಿಕಲಿ ಇದೇನಾದ್ರು ಬ್ರೇಕ್ ಆಗಿ ಬರ್ಸ್ಟ್ ಆಗಿ ಬ್ರೇಕೇಜ್ ಏನು ಆದ್ರೆ ಎಂಬ್ರಿಯೋನಿಕ್ ಕೊರಿಯೋನ್ ಅಲ್ಲಿ ಏನಾದ್ರು ಬ್ರೇಕೇಜ್ ಆಗಿ ಆವಾಗ ಫೀಟಸ್ನ ಬ್ಲಡ್ ಮತ್ತೆ ನಮ್ಮ ಮೆಟರ್ನಲ್ ಬ್ಲಡ್ ಏನಾದರೂ ಮಿಕ್ಸ್ ಆಯಿತು ಅಂತ ಅನ್ಕೊಳ್ಳೋಣ. ಮಿಕ್ಸ್ ಆದಂಥ ಕೇಸಲ್ಲಿ ಫೀಟಸ್ RH ಪಾಸಿಟಿವ್ ಆಗಿರೋದ್ರಿಂದ ಈ RH ಆಂಟಿಜನ್ ಅನ್ನುವಂಥದ್ದು ಮೆಟರ್ನಲ್ ಬ್ಲಡ್ಡಿನ ಜೊತೆಗೆ ಎಕ್ಸ್ಪೋಸ್ ಆಯಿತು ಅಂತ ಹೇಳಿದ್ರೆ ಆ ಮೆಟರ್ನಲ್ ಬ್ಲಡ್ಡು, ಮದರ್ಸ್ನ ಬ್ಲಡ್ಡು ಅದರ ಅಗೇನ್ಸ್ಟು ಆಂಟಿಬಾಡೀಸ್ಗಳು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಈ ರೀತಿ ಆಂಟಿಬಾಡೀಸ್ಗಳು ಪ್ರೊಡ್ಯೂಸ್ ಮಾಡೋದ್ರಿಂದ ಸಬ್ಸಿಕ್ವೆಂಟ್ ಪ್ರೆಗ್ನೆನ್ಸೀಸ್ಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮತ್ತೆ RH ಪಾಸಿಟಿವ್ ಫೀಟಸ್ ಏನಾದರೂ ಬಂತು ಅಂತ ಹೇಳಿದ್ರೆ ಅದನ್ನ ಅಟ್ಯಾಕ್ ಮಾಡುತ್ತೆ ಮದರ್ನ ಆಂಟಿಬಾಡಿ. ಓಕೆನಾ? ಸೊ ಈ ಆಂಟಿಬಾಡೀಸ್ಗಳು ಪ್ಲಸೆಂಟಲ್ ಬ್ಯಾರಿಯರ್ಸ್ ಅನ್ನ ಬೇಸಿಕಲಿ ಕ್ರಾಸ್ ಮಾಡ್ಕೊಬಹುದು. ಓಕೆನಾ? ಸೊ ಬ್ಲಡ್ ಅನ್ನೇನೋ ತಡೆದಿಟ್ಕೊಬಹುದು, ಬಟ್ ಆಂಟಿಬಾಡೀಸ್ಗಳು ಇದು ಕ್ರಾಸ್ ಮಾಡ್ಕೊಂಡು ಹೋಗುತ್ತೆ. ಓಕೆ, ಸೊ ಆ ಕೇಸಸ್ ಬರೋದ್ರಿಂದಾನೆ RH ನೆಗೆಟಿವ್ ಆದಂತ ಮದರ್ಗೆ RH ಪಾಸಿಟಿವ್ ಅಂತ ಫೀಟಸ್ಗಳು ಏನಾದ್ರು ಪ್ರೆಗ್ನೆನ್ಸಿಯಲ್ಲಿ ಬಂತು ಅಂತ ಹೇಳಿದ್ರೆ ಅಂತ ಕೇಸಸ್ ಅಲ್ಲಿ ಇಂಥ ಒಂದು ನಾವು ಕಂಡೀಷನ್ ಅನ್ನ ನೋಡುವಂಥದ್ದು. ಓಕೆನಾ? ಸರಿ.
So, a special case of RH incompatibility observed between RH negative blood of pregnant mother with RH positive blood of the fetus. ಓಕೆನಾ. ಸೊ ಮದರ್ RH ನೆಗೆಟಿವ್ ಆಗಿದ್ದು ಫೀಟಸ್ RH ಪಾಸಿಟಿವ್ ಆಗಿದ್ರೆ ಅಂತ ಟೈಮಲ್ಲಿ ನೋಡುವಂಥ ಒಂದು ಇನ್ಕಂಪ್ಯಾಟಬಿಲಿಟಿ ಬೇಸಿಕ್ಲಿ. ಸೊ ಅಲ್ಲಿ ಏನಾಗುತ್ತೆ, RH ಆಂಟಿಜನ್ ಆಫ್ ದ ಫೀಟಸ್ ಡು ನಾಟ್ ಗೆಟ್ ಎಕ್ಸ್ಪೋಸ್ ಟು ದ RH ನೆಗೆಟಿವ್ ಮೆಟರ್ನಲ್ ಬ್ಲಡ್. ಅದ್ರ ಜೊತೆಗೆ ಏನು ಎಕ್ಸ್ಪೋಸ್ ಆಗೋದಿಲ್ಲ, ಬಿಕಾಸ್ ಬೇಸಿಕಲಿ in maternal blood in first pregnancy as the two bloods are well separated by the placenta basically. ಓಕೆನಾ. ಸೊ ಪ್ಲಸೆಂಟಾ ಅನ್ನುವಂಥದ್ದು ಫಸ್ಟ್ ಪ್ರೆಗ್ನೆನ್ಸಿಯ ಟೈಮಲ್ಲಿ ನಾನು ಆಲ್ರೆಡಿ ಹೇಳ್ದಂಗೆನೆ ಎರಡು ಬ್ಲಡ್ ಅನ್ನ ಸಪರೇಟ್ ಮಾಡ್ಕೊಂಡು ಕೂತ್ಕೊಂಡಿರುತ್ತೆ. ಸೊ ಹಾಗಾಗಿ ಫೀಟಸ್ನ ಬಾಡಿಯಲ್ಲಿ RH ಆಂಟಿಜನ್ ಇದ್ರೂ ಸಹ ಅದು ಈ RH ನೆಗೆಟಿವ್ ಬ್ಲಡ್ ಇರುವಂಥ ಮದರ್ನ ಬ್ಲಡ್ಡಿನ ಜೊತೆಗೆ ಏನು ಎಕ್ಸ್ಪೋಸ್ ಆಗಿಲ್ಲ, ಬಿಕಾಸ್ ಪ್ಲಸೆಂಟಾ ಒಂದು ಬ್ಯಾರಿಯರ್ನ ರೀತಿಯಲ್ಲಿ ಆಕ್ಟ್ ಮಾಡಿದೆ. ಅಲ್ಲಿ ಪ್ಲಸೆಂಟಾ ಆಕ್ಟ್ಸ್ ಆಸ್ ಅ ಬ್ಯಾರಿಯರ್ ಪ್ರಿವೆಂಟಿಂಗ್ ದ ಮಿಕ್ಸಿಂಗ್ ಆಫ್ ಮೆಟರ್ನಲ್ ಅಂಡ್ ಫೀಟಲ್ ಬ್ಲಡ್. ಓಕೆನಾ. ಮೆಟರ್ನಲ್ ಮದರ್ನ ಬ್ಲಡ್ ಮತ್ತು ಫೀಟಸ್ನ ಬ್ಲಡ್ ಮಿಕ್ಸ್ ಆಗದೇ ಇರುವಂತ ರೀತಿಯಲ್ಲಿ ಪ್ಲಾಸೆಂಟಾ ನೋಡ್ಕೊಂತಾ ಇದೆ. ಸೊ ಫಸ್ಟ್ ಪ್ರೆಗ್ನೆನ್ಸಿಲಿ ಯೂಶಲಿ ಪ್ರಾಬ್ಲಮ್ಸ್ ಆಗೋದಿಲ್ಲ. ಓಕೆ. ಸೊ ಬಟ್ ಡ್ಯೂರಿಂಗ್ ದ ಡೆಲಿವರಿ ಆಫ್ ದ ಫಸ್ಟ್ ಚೈಲ್ಡ್ ದೇರ್ ಈಸ್ ಅ ಪಾಸಿಬಿಲಿಟಿ ದಟ್ ದ ಮ್ಯಾಟರ್ನಲ್ ಬ್ಲಡ್ ಮೇ ಬಿ ಎಕ್ಸ್ಪೋಸ್ ಟು ಸ್ಮಾಲ್ ಅಮೌಂಟ್ ಆಫ್ ಫೀಟಲ್ ಬ್ಲಡ್. ಅಂದ್ರೆ RH ಪಾಸಿಟಿವ್ ಆಂಟಿಜನ್ ಫೀಟಸ್ನ ಬ್ಲಡ್ ಅಲ್ಲಿ RH ಪಾಸಿಟಿವ್ ಆಂಟಿಜನ್ ಇರೋದ್ರಿಂದ, RH ಪಾಸಿಟಿವ್ ಫೀಟಸ್ ಆಗಿರೋದ್ರಿಂದ RH ಆಂಟಿಜನ್ ಇರುತ್ತೆ. ಬರ್ತ್ನ ಟೈಮಲ್ಲಿ, ಡೆಲಿವರಿಯ ಟೈಮಲ್ಲಿ ಬೇಸಿಕಲಿ ಇನ್ ಕೇಸ್ ಏನಾದರೂ ಅಲ್ಲಿ ಚಾನ್ಸಸ್ ಪಾಸಿಬಿಲಿಟಿ ಬರುತ್ತೆ, ಆ ಎರಡೂ ಸಹ ಬ್ಲಡ್ ಮಿಕ್ಸ್ ಆಗ್ಲಿಕ್ಕೆ ಒಂದು ಚಾನ್ಸಸ್ ಬರುತ್ತೆ. ಓಕೆನಾ. ಸೊ ದಟ್ ದ ಮೆಟರ್ನಲ್ ಬ್ಲಡ್ ಮೇ ಬಿ ಎಕ್ಸ್ಪೋಸ್ ಟು ಸ್ಮಾಲ್ ಅಮೌಂಟ್ ಆಫ್ ಫೀಟಲ್ ಬ್ಲಡ್. ಆ ಫೀಟಲ್ ಬ್ಲಡ್ ಅಲ್ಲಿ RH ಆಂಟಿಜನ್ ಇದ್ದು, ಈ RH ಆಂಟಿಜನ್ ಅನ್ನುವಂಥದ್ದು RH ನೆಗೆಟಿವ್ ಅಂತ ಮದರ್ನ ಬ್ಲಡ್ಗೆ ಜೊತೆ ಎಕ್ಸ್ಪೋಸ್ ಆದಾಗ ಮದರ್ನ ಬ್ಲಡ್ ಅನ್ನುವಂಥದ್ದು ಬೇಸಿಕಲಿ ಆಂಟಿಬಾಡೀಸ್ ಅನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಶುರು ಮಾಡುತ್ತೆ. ಓಕೆ. ಇನ್ ಸಚ್ ಕೇಸ್ ಮದರ್ ಸ್ಟಾರ್ಟ್ಸ್ ಪ್ರಿಪೇರಿಂಗ್ ಆಂಟಿಬಾಡೀಸ್ ಅಗೇನ್ಸ್ಟ್ ದಿ RH ಆಂಟಿಜನ್ಸ್ ದಟ್ ಹ್ಯಾಸ್ ಎಂಟರ್ಡ್ ಹರ್ ಬ್ಲಡ್. ಓಕೆನಾ. ಸೊ ಫೀಟಸ್ನ ಬ್ಲಡ್ ಅಲ್ಲಿ ಇದ್ದಂಥ RH ಆಂಟಿಜನ್ಸ್ಗಳು ಸ್ವಲ್ಪ ಮಿಕ್ಸ್ ಆಯಿತು ಅಂತ ಹೇಳಿದ್ರೆ ಮದರ್ನ ಬಾಡಿ ಆ RH ಆಂಟಿಜನ್ಸ್ಗಳ ಅಗೇನ್ಸ್ಟ್ ಆಗಿ ಆಂಟಿಬಾಡೀಸ್ಗಳನ್ನ ಪ್ರೊಡ್ಯೂಸ್ ಮಾಡಲಿಕ್ಕೆ ಶುರು ಮಾಡುತ್ತೆ. ಇನ್ ಕೇಸ್ ಆಫ್ ಅವರ್ ಸಬ್ಸಿಕ್ವೆಂಟ್ ಪ್ರೆಗ್ನೆನ್ಸೀಸ್, ಬೇಸಿಕಲಿ ಸೆಕೆಂಡ್ ಆರ್ ಥರ್ಡ್ ಪ್ರೆಗ್ನೆನ್ಸಿ ಏನಾಗುತ್ತೆ, ಈ ಫೀಟಸ್ ಇಸ್ ಒನ್ಸ್ ಅಗೇನ್ RH ಪಾಸಿಟಿವ್ ಆಯ್ತು ಅಂತ ಹೇಳಿದ್ರೆ ಕಾಂಪ್ಲಿಕೇಶನ್ಸ್ ಬರಲಿಕ್ಕೆ ಚಾನ್ಸ್ ಆಗುತ್ತೆ. ಓಕೆ. ಯಾಕೆಂದ್ರೆ ಫಸ್ಟ್ ಡೆಲಿವರಿಯಲ್ಲಿ ಆದಂತಹ ಆ ಒಂದು ಮಿಕ್ಸಿಂಗ್ ಏನಿದೆಯಲ್ಲ, ಮಟರ್ನ್ ಮತ್ತು ಫೀಟಸ್ ಬ್ಲಡ್ ನ ಮಿಕ್ಸಿಂಗ್ ಇಂದ ಮದರ್ನ ಬ್ಲಡ್ ಅನ್ನುವಂಥದ್ದು RH ಆಂಟಿಜನ್ ಅಗೇನ್ಸ್ಟ್ ಆಗಿ ಆಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡಲಿಕ್ಕೆ ಶುರು ಆಗಿದೆ. ಸೊ ಇವಾಗ ಸಬ್ಸಿಕ್ವೆಂಟ್ ಪ್ರೆಗ್ನೆನ್ಸೀಸ್ ಗಳಲ್ಲೂ ಸಹ RH ಪಾಸಿಟಿವ್ ಆಗಿದ್ರೆ ಫೀಟಸ್, ಸೊ ಅವಾಗ ಕಾಂಪ್ಲಿಕೇಶನ್ಸ್ ಆಗ್ಲಿಕ್ಕೆ ಚಾನ್ಸಸ್ ಬರುತ್ತೆ. ಓಕೆ. ದಿ RH ಆಂಟಿಬಾಡೀಸ್ ಫ್ರಮ್ ದ ಮದರ್ ಮೇ ಲೀಕ್ ಇನ್ ಟು ದ ಫೀಟಲ್ ಬ್ಲಡ್. ಓಕೆನಾ. ಸೊ ಈ ಕೇಸಲ್ಲಿ ಆಂಟಿಬಾಡೀಸ್ಗಳು ಏನಾಗುತ್ತೆ, ಮದರ್ ಇಂದ ಫೀಟಸ್ ಗಳಿಗೆ ಥ್ರೂ ಪ್ಲಾಸೆಂಟಾದಿಂದ ಲೀಕ್ ಔಟ್ ಆಗ್ಲಿಕ್ಕೆ ಚಾನ್ಸಸ್ ಇರುತ್ತೆ. ಓಕೆ. ಐಡೆಂಟಿಫೈಸ್ ದಿ RH ಆಂಟಿಜನ್ಸ್ ಇನ್ ದ ಫೀಟಲ್ RBC membranes causing agglutination reaction and destruction of the fetal red blood cells. ಓಕೆನಾ. ಸೊ ಈ ಕೇಸಲ್ಲಿ ಸಬ್ಸಿಕ್ವೆಂಟ್ ಪ್ರೆಗ್ನೆನ್ಸೀಸ್ ಅಲ್ಲೂ RH ಪಾಸಿಟಿವ್ ಮಗುನೇ ಹುಟ್ಟಿತು ಅಂತ ಹೇಳಿದ್ರೆ, ಸೊ ಅಂಥ ಕೇಸಸ್ ಅಲ್ಲಿ ಏನಾಗುತ್ತೆ, ಆಲ್ರೆಡಿ ಮದರು ಫಸ್ಟ್ ಡೆಲಿವರಿಯಲ್ಲಿ RH ಆಂಟಿಜನ್ ಜೊತೆಗೆ ಮಗುವಿನ ಬ್ಲಡ್ ಅಲ್ಲಿ ಇದ್ದಂಥ RH ಆಂಟಿಜನ್ ಜೊತೆಗೆ ಎಕ್ಸ್ಪೋಸ್ ಆಗಿರೋದ್ರಿಂದ ಆ RH ಆಂಟಿಜನ್ ಅಗೇನ್ಸ್ಟ್ ಆಂಟಿಬಾಡೀಸ್ ಅನ್ನ ಪ್ರೊಡ್ಯೂಸ್ ಮಾಡಲಿಕ್ಕೆ ಶುರು ಮಾಡೋದು. ಸೊ ಸಬ್ಸಿಕ್ವೆಂಟ್ ಪ್ರೆಗ್ನೆನ್ಸೀಸ್ಗಳಲ್ಲೂ RH ಪಾಸಿಟಿವ್ ಮಗುನೇ ಬಂತು ಅಂತ ಹೇಳಿದ್ರೆ ಆ ಕ್ರಾಸ್ ಮಾಡ್ಕೊಂಡು ಆಂಟಿಬಾಡೀಸ್ಗಳು ಏನಾಗುತ್ತೆ, ಲೀಕ್ ಔಟ್ ಆಗಿ ಫೀಟಲ್ ಬ್ಲಡ್ಗೆ ಹೋಗಿ ಆ ಫೀಟಲ್ ಬ್ಲಡ್ನ RBCsಗಳನ್ನ ಅಟ್ಯಾಕ್ ಮಾಡಿ ಮೇ ಬಿ ಕಾಸಸ್ ದಿ ಡಿಸ್ಟ್ರಕ್ಷನ್ ಆಫ್ ಫೀಟಲ್ ರೆಡ್ ಬ್ಲಡ್ ಸೆಲ್ಸ್. ಓಕೆನಾ. ಸರಿ. ದಿಸ್ ಕುಡ್ ಬಿ ಫೀಟಲ್ ಟು ದ ಫೀಟಸ್ ಆರ್ ಮೇ ಕಾಸ್ ಸಿವಿಯರ್ ಅನಿಮಿಯಾ. ಓಕೆನಾ. ರೆಡ್ ಬ್ಲಡ್ ಸೆಲ್ಸ್ಗಳ ಡಿಸ್ಟ್ರಕ್ಷನ್ ಆಗೋದ್ರಿಂದ ಈ ಕಂಡೀಷನ್ ಅನ್ನುವಂಥದ್ದು ಫೀಟಸ್ನ ಡೆತ್ಗೂ ಸಹ ಚಾನ್ಸಸ್ ಆಗುತ್ತೆ, ಅಥವಾ ಸಿವಿಯರ್ ಅನಿಮಿಯಾ ಆಗ್ಲಿಕ್ಕೆ ಚಾನ್ಸಸ್ ಆಗುತ್ತೆ, ಅಂಡ್ ಜಾಂಡಿಸ್ ಟು ದ ಬೇಬಿ ಬೇಸಿಕಲಿ. ಓಕೆ. ದಿಸ್ ಕಂಡೀಷನ್ ಇಸ್ ಕಾಲ್ಡ್ ಅಸ್ ಎರಿಥ್ರೋಬ್ಲಾಸ್ಟೋಸಿಸ್ ಫಿಟಾಲಿಸ್ ಅಂತ ಕರೆಯುವಂಥದ್ದು. ಓಕೆನಾ. ಸೊ ಈ ಎರಿಥ್ರೋಬ್ಲಾಸ್ಟೋಸಿಸ್ ಫಿಟಾಲಿಸ್ ಅನ್ನೋಂಥದ್ದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಬೇಸಿಕಲಿ ನಾವಿಲ್ಲಿ ಫಸ್ಟ್ ಪ್ರೆಗ್ನೆನ್ಸಿಲಿ ಯಾಕೆ ಇದು ಅಫೆಕ್ಟ್ ಆಗಲ್ಲ ಅಂತ ಹೇಳಿದ್ರೆ, ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಎಂಬ್ರಿಯೋನಿಕ್ ಕೋರಿಯೋನ್. ಓಕೆನಾ. ಸೊ ಅದೇನ್ ಮಾಡುತ್ತೆ ಅಂತ ಹೇಳಿದ್ರೆ, ಬೇಸಿಕಲಿ ಪ್ಲಾಸೆಂಟಾದಲ್ಲಿನ ಎಂಬ್ರಿಯೋನಿಕ್ ಕೋರಿಯೋನ್ ಅನ್ನೋಂಥದ್ದು ಏನ್ ಮಾಡುತ್ತೆ, ಆ ಮದರ್ನ ಫೀಟಸ್ನ ಬ್ಲಡ್ ಮತ್ತೆ ಮದರ್ನ ಬ್ಲಡ್ ಅನ್ನು ಒಂದು ಸಪರೇಟ್ ಮಾಡಿ ಇಟ್ಕೊಂಡಿರುತ್ತೆ, ಐಸೋಲೇಟ್ ಮಾಡಿ ಇಟ್ಟಿರುತ್ತೆ, ಒಂದು ಸಪರೇಷನ್ ಬ್ಯಾರಿಯರ್ ಬರುತ್ತೆ. ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಡ್ಯೂರಿಂಗ್ ಬರ್ತ್ ಡೆಲಿವರಿ ಆಗುವಂತ ಟೈಮ್ ಅಲ್ಲಿ ಅದೇನಾದ್ರು ಬ್ರೇಕ್ ಆಯ್ತು ಅಂತ ಹೇಳಿದ್ರೆ, ಓಕೆ, ಬ್ರೇಕೇಜ್ ಆಫ್ ಎಂಬ್ರಿಯೋನಿಕ್ ಕೋರಿಯೋನ್ ಏನಾದ್ರು ಆಯ್ತು ಅಂತ ಹೇಳಿದ್ರೆ, ಅಂತ ಕೇಸಸ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಲೈಟ್ ಮಿಕ್ಸಿಂಗ್ ಆಗ್ಲಿಕ್ಕೆ ಚಾನ್ಸಸ್ ಇರುತ್ತೆ. ಮಿಕ್ಸಿಂಗ್ ಆದಾಗ ಮದರ್ನ ಬ್ಲಡ್ RH ನೆಗೆಟಿವ್ ಆಗಿದ್ದು ಚೈಲ್ಡ್ನ ಬ್ಲಡ್ RH ಪಾಸಿಟಿವ್ ಆಗಿರೋದ್ರಿಂದ ಆ RH ಆಂಟಿಜನ್ ಅಗೇನ್ಸ್ಟ್ ಆಗಿ ಮದರ್ನ RH ನೆಗೆಟಿವ್ ಬ್ಲಡ್ ಆಂಟಿಬಾಡೀಸ್ಗಳನ್ನ ಪ್ರೊಡ್ಯೂಸ್ ಮಾಡಲಿಕ್ಕೆ ಶುರು ಮಾಡುತ್ತೆ. ಓಕೆ.
So maternal bloods are activated by the RH antigen and produce large amount of anti-RH antibodies ಗಳು. ಓಕೆ, ಸೊ ಈ ಕೇಸ್ಗಳು ಆಗಿರೋದ್ರಿಂದ ಸಬ್ಸಿಕ್ವೆಂಟ್ ಪ್ರೆಗ್ನೆನ್ಸೀಸ್ ಗಳಲ್ಲಿ ಏನಾಗುತ್ತೆ, ಸೆಕೆಂಡ್ ಎಕ್ಸ್ಪೋಜರ್ ಅಲ್ಲಿ RH ಪಾಸಿಟಿವ್ ಫೀಟಸ್ ಏನಾದ್ರು ಬಂತು ಅಂತ ಹೇಳಿದ್ರೆ, ಸೊ ಆ ಆಂಟಿಬಾಡೀಸ್ ಮದರ್ನ ಬಾಡಿಯಲ್ಲಿ RH ಆಂಟಿಜನ್ ಅಗೇನ್ಸ್ಟ್ ಆಗಿ ಪ್ರೊಡ್ಯೂಸ್ ಅಂತ RH ಆಂಟಿಬಾಡೀಸ್ ಗಳು ಏನಿದೆಯಲ್ಲ, ಸೊ ಅದು ಲೀಕ್ ಔಟ್ ಆಗ್ಬಿಟ್ಟು ಫೀಟಸ್ ನ RBCs ಗಳನ್ನ ಅಟ್ಯಾಕ್ ಮಾಡಿ ಸೊ ಅದರ ಡೆಸ್ಟ್ರಕ್ಷನ್ಸ್ ಗಳಿಗೆ ಕಾಸ್ ಆಗುತ್ತೆ ಬೇಸಿಕಲಿ. ಅದರಿಂದ ಫೀಟಸ್ಗೆ ಬೇಸಿಕಲಿ ಡೆತ್ ವರ್ಗು ಆಗೋ ಚಾನ್ಸಸ್ ಇರುತ್ತೆ. ಸಿವಿಯರ್ ಅನಿಮಿಯಾ ಅಂಡ್ ಜಾಂಡಿಸ್ ಜೊತೆಗೆ ಅದು ಸಿವಿಯರ್ ಕೇಸಸ್ ಅಲ್ಲಿ ಬಹಳ ಇದಾದ್ರೆ ಸೊ ಡೆತ್ ಆಗುವಂತ ಚಾನ್ಸಸ್ ಸಹ ಬರುತ್ತೆ. ಓಕೆನಾ, ಸರಿ. ಸೊ ದಿಸ್ ವಾಸ್ ಅಬೌಟ್ ಬ್ಲಡ್ ಗ್ರೂಪಿಂಗ್ ನ ಬಗ್ಗೆ. ಬ್ಲಡ್ ಗ್ರೂಪಿಂಗ್ ಅಲ್ಲಿ ನಾವು ABO ಬ್ಲಡ್ ಗ್ರೂಪಿಂಗು, RH ಗ್ರೂಪಿಂಗ್ ಅನ್ನು ನೋಡಿದ್ವಿ. RH ಗ್ರೂಪಿನ ಕೇಸಲ್ಲಿ ಬ್ಲಾಸ್ಟೋಸಿಸ್ ಫಿಟಾಲಿಸ್ ಅನ್ನುವಂಥ ಕಂಡೀಷನ್ ನ ಬಗ್ಗೆನೂ ಸಹ ನಾವು ಸ್ಟಡಿ ಮಾಡಿದ್ದೀವಿ. ಸೊ ಇವತ್ತಿನ ಕಾನ್ಸೆಪ್ಟ್ ಅನ್ನುವಂಥದ್ದು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಇದೇ ರೀತಿಯಾದಂಥ ನೀಟ್ ರಿಲೇಟೆಡ್ ಟಾಪಿಕ್ ವಿಡಿಯೋಸ್ಗಳು, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ 3 ಸಬ್ಜೆಕ್ಟ್ನ ಡಿಫ್ರೆಂಟ್ ಟಾಪಿಕ್ ವಿಡಿಯೋಸ್ಗಳು ನಮ್ಮ ಚಾನಲಲ್ಲಿ ಡೈಲಿ ಅಪ್ಲೋಡ್ ಆಗ್ತಾ ಇರುತ್ತೆ. ಇವೆಲ್ಲ ನಿಮಗೆ ಸಿಗ್ತಾ ಇರಲಿ ರೆಗ್ಯುಲರ್ಲಿ ಅಂತ ಹೇಳ್ಕೊಂಡು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ. ಅಟ್ ದ ಸೇಮ್ ಟೈಮ್ ನಾವು ಪಾಠ ಮಾಡುವಂಥ ಸ್ಲೈಡ್ಸ್ಗಳು ನಿಮ್ಗೆ ಬೇಕು ಅಂತ ಹೇಳಿದ್ರೆ ನಮ್ಮ ವಾಟ್ಸ್ಆಪ್ ಕಮ್ಯುನಿಟಿ ಚಾನಲ್ಗೆ ಲಿಂಕ್ ಇರುತ್ತೆ. ವಿಡಿಯೋ ಡಿಸ್ಕ್ರಿಪ್ಷನ್ ಅಥವಾ ಕಮೆಂಟ್ ಸೆಕ್ಷನ್ ಅಲ್ಲಿ ಲಿಂಕ್ ಅನ್ನು ಕ್ಲಿಕ್ ಮಾಡ್ಕೊಂಡು ನಮ್ಮ ವಾಟ್ಸ್ಆಪ್ ಕಮ್ಯುನಿಟಿ ಚಾನಲ್ಗೆ ಹೋಗಿ ಸ್ಲೈಡ್ಸ್ಗಳನ್ನ ಆಕ್ಸೆಸ್ ಮಾಡ್ಕೊಬಹುದು. ಓಕೆನಾ, ಸೊ ಥ್ಯಾಂಕ್ ಯು.